ಭಾರತದಲ್ಲಿ ಭಾಷಣ ಮಾಡ್ತಾ ಸ್ಟ್ಯಾಂಡಪ್ ಇಂಡಿಯಾ, ಗೆಟಪ್ ಇಂಡಿಯಾ, ಯೂನಿಕಾರ್ನ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ, ಗ್ಲೋಕಲ್, ಬಿ ಗ್ಲೋಬಲ್ ಅಂಡ್ ಬೈ ಲೋಕಲ್, ಇದನ್ನು ಪುಗಸಟ್ಟೆ ಪ್ರಚಾರ ಮಾಡುವ ಜನ ಅಮೇರಿಕಾದಿಂದ ಖರೀದಿ ಮಾಡ್ತೀವಿ. ಏನೆಲ್ಲ ಖರೀದಿ ಮಾಡ್ತೀವಿ? ಭಾರತದ ಮಾರುಕಟ್ಟೆಯನ್ನು ಅಮೇರಿಕಾದ ಸರಕುಗಳಿಂದ ತುಂಬಿಸಾದ ಮೇಲೆ ಎಲ್ಲಿಂದ ಮೇಕ್ ಇಂಡಿಯಾ ಆಗುತ್ತೆ? ಯಾರು ಖರೀದಿ ಮಾಡ್ತಾರೆ? 0% ನೀವು ಸರಕುಗಳಿಗೆ ಸುಂಕ ಇದ್ದಾಗ ಅಮೇರಿಕಾದ ಗೊಂಬೆ ಕೂಡ ಚನ್ನಪಟ್ಟಣದ ಗೊಂಬೆಗಿಂತ ಚೀಪ್ ಆಗುತ್ತೆ. ಅಮೇರಿಕಾದ ಕಬ್ಬು ನಮ್ಮ ದೇಶದ ಕಬ್ಬು ಸಕ್ಕರೆಗಿಂತ ಚೀಪ್ ಆಗುತ್ತೆ. ಎಲ್ಲಿಂದ ಖರೀದಿ ಮಾಡ್ತೀರಿ? ಎಲ್ಲಿಂದ ಭಾರತೀಯತೆ ಉಳಿಸ್ತೀರಿ? ಇನ್ಫ್ಯಾಕ್ಟ್ ಈ ವಿಷಯವನ್ನು BJPಯ ನಾಯಕರಾದಂಥ ಸುಬ್ರಹ್ಮಣ್ಯ ಸ್ವಾಮಿ ಅವರೇ ಭಾಳ ಹಿಂದೆನೇ ಜನರ ಗಮನಕ್ಕೆ ತಂದಿದ್ದರು, ಭಾರತದ ಗಮನಕ್ಕೆ ತಂದಿದ್ದರು. ಬಜೆಟನ್ನು ಮಂಡಿಸಾಗಲಾದರೂ ಬಜೆಟ್ ಮನೆ ಹಾಳಾಗೋಗ ಇದನ್ನು ಹೇಳ್ರಿ, ಎಪ್ಸ್ಟೈನ್ ಫೈಲಲ್ಲಿ ಮನುಷ್ಯ ಇದ್ದಾನೆ, ಪ್ರಧಾನಿ ಆಗೋದಕ್ಕೆ ನಾಲಾಯಕ್ಕು ಅಂತ BJPಯ ನಾಯಕ ಹೇಳಿದ ಮಾತಿದು. ಮೇಕ್ ಅಮೇರಿಕಾ ಗ್ರೇಟ್ ಅಗೇನ್ ಅನ್ನೋದನ್ನು ಭಾರತದ ಪ್ರಧಾನಮಂತ್ರಿ ತನಗೆ ಕೊಟ್ಟ ಕರೆ ಅಂತ ಭಾವಿಸಿದಾರ ಅನ್ನುವ ಪ್ರಶ್ನೆ ಬರುತ್ತೆ. ಭಾರತವನ್ನು ಅಕ್ಷರಶಃ ಅಮೇರಿಕಾಗೆ ಮಾರಿಕೊಳ್ಳಲಾಗಿದೆ. ಹಲವಾರು ಗುಮಾನಿಗಳಿದ್ದಾವೆ. ಒಂದು ಫೋನ್ ಕಾಲ್ಗೆ ಹೆದರಿ ನಮ್ಮ ಭಾರತದ ಮಾರುಕಟ್ಟೆಯನ್ನು ಅಮೇರಿಕಾಗೆ ಹರಾಜು ಹಾಕಿದ್ದಾರೆ. ಭಾರತದ ಮಾರುಕಟ್ಟೆಯನ್ನು ದಲ್ಲಾಳಿತನ ಮಾಡಿದ್ದಾರೆ. ಭಾರತದ ರೈತರನ್ನ, ಕಾರ್ಮಿಕರನ್ನ, ಸಣ್ಣ ಪುಟ್ಟ ಉದ್ದಿಮೆಗಳನ್ನು ಸರ್ವನಾಶ ಮಾಡಿದ್ದಾರೆ. ಭಾರತಕ್ಕೆ ಮರಣ ಶಾಸನ ವಿಧಿಸಿದ್ದಾರೆ. ನಮಸ್ಕಾರ ವೀಕ್ಷಕರೇ, ಸಮಕಾಲೀನದ 560ನೇ ಕಂತಿಗೆ ನಿಮಗೆ ಸ್ವಾಗತ. ಮೊನ್ನೆ ರಾತ್ರಿ 9 ಗಂಟೆ ವೇಳೆಗೆ ಭಾರತ ನಿದ್ರೆ ಹೋಗ್ತಿರಬೇಕಾದ್ರೆ ಅಮೇರಿಕಾದ ಅಧ್ಯಕ್ಷ ಟ್ರಂಪ್ ಅವರು ಭಾರತ ಮತ್ತು ಅಮೇರಿಕಾದ ನಡುವೆ ಏನು ಸುಮಾರು ದಿನಗಳಿಂದ ನೆನೆಗುದಿಗೆ ಬಿದ್ದಿತ್ತು, ಭಾರತ ಅಮೇರಿಕ ವಾಣಿಜ್ಯ ಒಪ್ಪಂದ ಯಶಸ್ವಿಯಾಗಿ ಈಡೇರಿದೆ ಮತ್ತು ನಾನು ಈ ಬಗ್ಗೆ ಪ್ರಧಾನಿ ಮೋದಿಯವರ ಜೊತೆ ದೂರವಾಣಿನಲ್ಲಿ ಮಾತಾಡಿದ್ದೀನಿ, ಅವರು ನನಗೆ ಆತ್ಮೀಯ ಸ್ನೇಹಿತರು ಇತ್ಯಾದಿ ಏನೆಲ್ಲ ಹೇಳಿದ್ರು, ಆಮೇಲೆ ನಾವು ಹೆಂಗಿದ್ರು ನೋಡೋಣ ಅಂಥೇಳಿ ಇಂಡೋ-US ಅಮೇರಿಕನ್ ಡೀಲ್ ಯಶಸ್ವಿಯಾಗಿದೆ ಅಂತ ಘೋಷಣೆ ಮಾಡಿದ್ರು. ಈ ಘೋಷಣೆ ಆದದ್ದು ಎಕ್ಸ್ ಅನ್ನುವಂತಹ ಎಲಾನ್ ಮಸ್ಕ್ನ ಒಂದು ಖಾಸಗಿ ಪ್ಲಾಟ್ಫಾರ್ಮ್ ಮೇಲೆ. ಹಾಗೆ ನೋಡಿದ್ರೆ ಭಾರತದ ಸಂಸತ್ತು ಅಧಿವೇಶನದಲ್ಲಿದೆ. ಭಾರತದ ಬಗ್ಗೆ ಭಾರತದ ಸರ್ಕಾರದ ಯಾವುದೇ ನೀತಿಗಳು ಘೋಷಣೆ ಆಗುವುದಕ್ಕೆ ಮುಂಚೆ ಅದು ಸಂಸತ್ತಿನಲ್ಲಿ, ಯಾಕಂದರೆ ಸಂಸತ್ತು ಈ ದೇಶದ ಸಾರ್ವಭೌಮವಾದಂಥ ಒಂದು ಸಂಸ್ಥೆ, ಭಾರತದ ಎಲ್ಲ ಜನರ ಪ್ರಾತಿನಿಧಿಕ ಸಂಸ್ಥೆ. ಭಾರತ ಸರ್ಕಾರ ಭಾರತದ ಜನರು ನೇಮಿಸಿರುವಂತಹ ಸರ್ಕಾರ. ಹೀಗಾಗಿ ಭಾರತದ ಸಂಸತ್ತಿಗೆ ಅದನ್ನು ತಿಳಿಸುವುದು, ಅಲ್ಲಿ ಚರ್ಚಿಸುವುದು ಹಾಗೂ ಅದರ ಮೇರೆಗೆ ಅಲ್ಲಿ ಬಹುಮತ ಇತ್ಯಾದಿ ಏನಾದರೂ ಇರ್ಬೋದು, ಅದರ ಮೇರೆಗೆ ಅದನ್ನು ಘೋಷಣೆ ಮಾಡೋದು, ಜಾರಿ ಮಾಡೋದು ಆಗಬೇಕಾಗಿತ್ತು. ಆದರೆ ಇದು ಇಬ್ಬರು ಖಾಸಗಿ ವ್ಯಕ್ತಿಗಳ ಖಾಸಗಿ ವ್ಯವಹಾರದ ಥರ ಘೋಷಣೆ ಮಾಡಿದ್ರು. ಆ ಘೋಷಣೆ ಮಾಡೋದ್ರಲ್ಲೇ ಯಾರ್ಯಾರ ಹಿತಾಸಕ್ತಿ ಹೆಂಗಿತ್ತು, ನಮಗೆ ರಾತ್ರಿ ಆಗಿತ್ತು, ಅವ್ರಿಗೆ ಹಗಲಾಗಿತ್ತು, ಅದು ರೂಪಕಾರ್ಥದಲ್ಲೇ ಇತ್ತು ಅನ್ನೋದನ್ನು ನಾವು ಈ ಏನು ಒಪ್ಪಂದ ಆಗಿದೆ ಅದನ್ನು ನೋಡ್ತಾ ಹೋದರೆ ಗೊತ್ತಾಗುತ್ತೆ. ಈ ಒಪ್ಪಂದ ನೋಡಿದ್ರೆ, ಆಳವಾಗಿ ಅಧ್ಯಯನ ಮಾಡಿದ್ರೆ ಇನ್ನೊಂದು ಪ್ರಮುಖ ಪ್ರಶ್ನೆ ಬರುತ್ತೆ. ಈ ಬಾರಿ ಟ್ರಂಪ್ ಅವರು ಅಮೇರಿಕಾದಲ್ಲಿ ಅಧ್ಯಕ್ಷರಾಗಿ ಅಧಿಕಾರಕ್ಕೆ ಸ್ವೀಕರಿಸಿದ ಮೇಲೆ ಮತ್ತು ಸ್ವೀಕರಿಸಬೇಕಾದ್ರೆ ಅವರ ಕ್ಯಾಂಪೇನ್ನಲ್ಲೂ ಹೇಳ್ತಿದ್ದೇನಪ್ಪ ಅಂದರೆ, ಮೇಕ್ ಅಮೇರಿಕಾ ಗ್ರೇಟ್ ಅಗೇನ್, ಅಮೇರಿಕವನ್ನು ಮತ್ತೆ ಗ್ರೇಟ್ ಮಾಡೋಣ. ಏನೊಂದು 50-60 ವರ್ಷಗಳ ಹಿಂದೆ ಅಥವಾ 100 ವರ್ಷಗಳ ಹಿಂದೆ ಇಡೀ ಜಗತ್ತನ್ನೇ ನಾವು ಆಳ್ತಿದ್ವಿ, ಬ್ರಿಟಿಷ್ ಸಾಮ್ರಾಜ್ಯವನ್ನು ಬದಲಿ ಮಾಡಿ ನಾವು ಹೆಂಗೆ ದೊಡ್ಡ ಜಗತ್ತಿನ ಸಾಮ್ರಾಟರಾದ್ವಿ, ಆ ಥರ ಜಗತ್ತಿನ ಸಾಮ್ರಾಟರನ್ನಾಗಿ ಮಾಡೋಣ ಅಂಥೇಳಿ ಅಮೇರಿಕದ ಜನರಿಗೆ ಕರೆ ಕೊಟ್ಟರು ಅವರು. ಆದರೆ ಈ ಭಾರತ ವಾಣಿಜ್ಯ ಒಪ್ಪಂದವನ್ನು ನೋಡಿದ್ರೆ ನಮ್ಮ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅದನ್ನು ತನಗೆ ಕೊಟ್ಟ ಕರೆ ಅಂತ ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಭಾರತವೂ ಕೂಡ ಮೇಕ್ ಅಮೇರಿಕಾ ಗ್ರೇಟ್ ಅಗೇನ್ ಮಾಡಬೇಕು ಅನ್ನೋ ರೀತಿ ಈ ಒಪ್ಪಂದವನ್ನು ಮಾಡ್ಕೊಂಡಿದ್ದಾರೆ ಅನ್ನುವ ಪ್ರಶ್ನೆ ಉದ್ದಕ್ಕೂ ಕೂಡ ಕೇಳಿಬರುತ್ತೆ. ಪ್ರತಿಯೊಂದು ಒಪ್ಪಂದದಲ್ಲೂ ಕೂಡ ಭಾರತದ ಹಿತಾಸಕ್ತಿ ಏನು ಇದರಲ್ಲಿ ರಕ್ಷಿತವಾಗಿದೆ, ಅಮೇರಿಕಾಗೆ ಇದರ ಏನು ಲಾಭ ಆಗಿದೆ ಅನ್ನೋದನ್ನು ನೀವು ವಿವರಣೆಯನ್ನು ನೋಡಿದ್ರೆ ಪ್ರತಿಯೊಂದರಲ್ಲೂ ಕೂಡ ಅಮೇರಿಕ ಭಾರತದ ಕೈ ತಿರುಚಿ, ಭಾರತ ಇದುವರ ತನಕ ಕಳೆದ 75 ವರ್ಷಗಳಿಂದ ಏನು ಅಲ್ಪ ಸ್ವಲ್ಪ ಭಾರತದ ರಕ್ಷಣೆಯನ್ನು ಮಾಡ್ಕೊಂಡು ಬರ್ತಿತ್ತು. ಭಾರತದ ಅಂದರೆ ಭಾರತೀಯ ರೈತರ, ಭಾರತೀಯ ಸಣ್ಣ ಪುಟ್ಟ ಉದ್ದಿಮೆಗಳ, ಭಾರತೀಯ ಮೀನುಗಾರರ, ಭಾರತೀಯ ಸಣ್ಣ ಪುಟ್ಟ ರೈತಾಪಿಗಳ, ಆದಿವಾಸಿಗಳ ರಕ್ಷಣೆ ಮಾಡ್ಕೊಂಡು ಬರ್ತಿತ್ತು. ಆ ರಕ್ಷಣೆಯನ್ನು ಕೂಡ ಸಂಪೂರ್ಣವಾಗಿ ಬಿಟ್ಟುಕೊಟ್ಟು ಭಾರತವನ್ನು ಅಮೇರಿಕಾದ ಒಂದು ಹೊಸ ವಸಾಹತುವನ್ನಾಗಿ ಮಾಡಿದೆಯಾ ಅನ್ನುವ ಪ್ರಶ್ನೆ ಎದ್ದು ಕಾಣುತ್ತೆ. ಇನ್ಫ್ಯಾಕ್ಟ್ ಈ ಯಾವುದೇ ಒಪ್ಪಂದದ ಬಗ್ಗೆ ನಾವು ಚರ್ಚೆ ಮಾಡಬೇಕಾದ್ರೆ, ಎರಡು ಸರಿಸಮವಾದಂಥ ರಾಷ್ಟ್ರ ಒಪ್ಪಂದಕ್ಕೆ ಕೂತ್ಕೊಂಡಾಗ
ಕೆಲವನ್ನ ಬಿಟ್ಕೊಡ್ಬೇಕಾಗುತ್ತೆ, ಕೆಲವು ನಮ್ಮ ಹಿತಾಸಕ್ತಿನಲ್ಲಿದ್ದರೂ ಕೂಡ ದೂರಗಾಮಿ ಹಿತಾಸಕ್ತಿಯ ಕಾರಣಕ್ಕೆ ಬಿಟ್ಕೊಡ್ಬೇಕಾಗತ್ತೆ, ಅಷ್ಟೇ ಪ್ರಮಾಣದಲ್ಲಿ ಅವರು ಬಿಟ್ಕೊಡ್ಬೇಕಾಗತ್ತೆ. ಇನ್ಫ್ಯಾಕ್ಟ್ ಇವತ್ತು ಡೆಕ್ಕನ್ ಹೆರಾಲ್ಡಲ್ಲಿ ಸಜಿತ್ ಕುಮಾರ್ ಅನ್ನುವರು ಒಂದು ಒಳ್ಳೆಯ ಕಾರ್ಟೂನ್ ಬರೆದಿದ್ರು. ಆ ಕಾರ್ಟೂನ್ ತಮ್ಮ ಪರದೆಯ ಮೇಲೆ ಬರುತ್ತೆ, ತಾವು ನೋಡ್ಬೋದು. ಅದೇನಪ್ಪ ಅಂತಂದರೆ ಅಮೇರಿಕವನ್ನು ನಾವು 18-0 ಗೋಲುಗಳಲ್ಲಿ ಜಯಿಸಿಬಿಟ್ಟಿದ್ದೀವಿ ಅಂತೇಳಿ. ಆಟದಲ್ಲಿ ಹೌದು, ಫುಟ್ಬಾಲಲ್ಲಿ ಎದುರಾಳಿ 0 ಗೋಲ್ ಮಾಡಿ ನಾವು 18 ಗೋಲ್ ಮಾಡಿದ್ರೆ ಅದು ಅದ್ಭುತವಾದಂಥ ವಿಜಯ. ಆದರೆ ಈ ಟ್ಯಾರಿಫ್ ಯುದ್ಧದಲ್ಲಿ, ವಾಣಿಜ್ಯ ಒಪ್ಪಂದದಲ್ಲಿ ಆಗಿರೋದೇನಪ್ಪ ಅಂದರೆ ಅಮೇರಿಕ ಭಾರತದ ಮೇಲೆ ಭಾರತದಿಂದ ಅಮೇರಿಕಾಗೆ ರಫ್ತಾಗುವಂತಹ ಅಥವಾ ಅಮೇರಿಕ ಭಾರತದಿಂದ ಆಮದು ಮಾಡಿಕೊಳ್ಳುವಂತಹ ಭಾರತದ ಎಲ್ಲ ಸರಕುಗಳ ಮೇಲೆ, ಸೇವೆಗಳ ಮೇಲೆ ಕನಿಷ್ಠ 18% ಸುಂಕ ವಿಧಿಸ್ತೀವಿ ಅಂತ ಅಂದ್ಬಿಟ್ಟು ಈ ಒಪ್ಪಂದದ ಸಾರಾಂಶ ಹೇಳುತ್ತೆ. ಅದರ ಬದಲಿಗೆ ಒಂದು ಸರಿಸಮಾನರ ಒಪ್ಪಂದ ಆಗಿದ್ದರೆ ಏನಾಗಬೇಕಾಗಿತ್ತು? ಅದಕ್ಕೆ ಪ್ರತಿಯಾಗಿ ಭಾರತವೂ ಕೂಡ 18% ಅಥವಾ 18% ಬೇಡಪ್ಪ 17%, 10% ಅಷ್ಟಾದರೂ ಕೂಡ ಅಮೇರಿಕಾದ ಸರಕುಗಳ ಮೇಲೆ ಭಾರತಕ್ಕೆ ಬರೋಕ್ಕೆ ಮುಂಚೆ ಸುಂಕವನ್ನು ಹಾಕಬೇಕಾಗಿತ್ತು. ಆದರೆ ಭಾರತ 0 ಸುಂಕವನ್ನು ಹಾಕ್ತೀವಿ ಅಂತಂದ್ಬಿಟ್ಟು ಅವರಿಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಇದನ್ನು ಸಾಕ್ಷಾತ್ ಟ್ರಂಪ್ ತನ್ನ ಟ್ವಿಟರಲ್ಲಿ ಭಾಳ ಹೆಮ್ಮೆಯಿಂದ ಘೋಷಣೆ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಇವತ್ತಿನ ಈ ಸಂಚಿಕೆಯಲ್ಲಿ ಯಾವ ರೀತಿ ತಾವು ದೊಡ್ಡ ರಾಷ್ಟ್ರೀಯವಾದಿ, ಭಾರತವನ್ನು ಮಹಾನ್ ರಾಷ್ಟ್ರವನ್ನಾಗಿ ಮಾಡುತ್ತೇವೆ, ತಾನು ವಿಶ್ವಗುರು, ಅಮೇರಿಕಾದ ಟ್ರಂಪ್ ನನ್ನ ಸಹಿತ, ರಷ್ಯಾದ ಪುಟಿನ್ ನನ್ನ ಸ್ನೇಹಿತ, ಯಾರು ನನಗೆ ಹೇಳೋಕ್ಕಾಗಲ್ಲ, ನಾನು ಹೇಳ್ದಂಗೆ ಎಲ್ಲ ಕೇಳ್ತಾರೆ, ನಾನು ಯಾರು ಹೇಳ್ದಂಗೂ ಕೇಳಲ್ಲ, ಭಾರತವನ್ನು ಎಲ್ಲರೂ ಕೂಡ ನೋಡ್ತಿದ್ದಾರೆ, ಹಾಗೂ ಈ ಇಂಡೋ-US ಡೀಲ್ ಏನಿದೆ ಇದು ಭಾರತದ, ಅದರಲ್ಲೂ ನರೇಂದ್ರ ಮೋದಿಯವರ ನಾಯಕತ್ವಕ್ಕೆ ಒಂದು ದೊಡ್ಡ ಕಿರೀಟ ಇದ್ದ ಹಾಗೆ ಅಂತೆಲ್ಲ ಏನು ಘೋಷಣೆ ಮಾಡ್ತಾರೆ. ಇನ್ಫ್ಯಾಕ್ಟು ಈ ಡೀಲ್ ಆದಮೇಲೆ ರಾತ್ರೋರಾತ್ರಿ BJPಯ ಕಚೇರಿನಲ್ಲಿ ನರೇಂದ್ರ ಮೋದಿಯವರು ಬಂದಾಗ ಅವ್ರು ಯಾವುದೋ ಯುದ್ಧವನ್ನು ಜಯಿಸಿ ಬಂದಂತೆ ಅವ್ರಿಗೆ ಹಾರ ತುರಾಯಿಗಳನ್ನೆಲ್ಲ ಹಾಕಿ ಆಹ್ವಾನಿಸಲಾಯಿತು. ಅದರಲ್ಲೆಲ್ಲ ಎಷ್ಟು ನಿಜಾಂಶ ಇದೆ ಅನ್ನೋದನ್ನು ಈಗ ಈ ಸಂಚಿಕೆಯಲ್ಲಿ ಒಂದೊಂದಾಗಿ ಚರ್ಚೆ ಮಾಡೋಣ. ಮೊದಲನೇದಾಗಿ ಲೆಟ್ ಅಸ್ ಹಿಯರ್ ಫ್ರಮ್ ದಿ ಡೆವಿಲ್ಸ್ ಮೌತ್, ಅಂದರೆ ಭೂತದ ಬಾಯಿನಲ್ಲೇ ಏನಾಯಿತು ಅಂತ ಕೇಳೋಣ. ಈ ಒಪ್ಪಂದಕ್ಕೆ 2 ಬಾಯಿಗಳಿದ್ದಾವೆ, ಒಂದು ಅಮೇರಿಕಾದ ಬಾಯಿ, ಇನ್ನೊಂದು ಭಾರತದ ಬಾಯಿ. ಅಮೇರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತನ್ನ ಟ್ವಿಟರ್ನಲ್ಲಿ ಈ ಒಪ್ಪಂದದ ಬಗ್ಗೆ ಹೇಳ್ಕೊಂಡಿರೋದೇನು, ಅವರ ಟ್ವಿಟರು ಟ್ರೂತ್ ಸೋಷಿಯಲ್ ಅಂತ ಅಂದ್ಬಿಟ್ಟು ಅವರು ಅದ್ರ ಬಳಿ ಟ್ವಿಟರ್ ಮಾಡ್ತಾರೆ, ತಮ್ಮ ಪರದೆಯ ಮೇಲೆ ಬರುತ್ತೆ, ತಾವು ನೋಡಿ ಏನು ಹೇಳ್ತಾರದು. ಇಟ್ ವಾಸ್ ಎನ್ ಹಾನರ್ ಟು ಸ್ಪೀಕ್ ವಿತ್ ಪ್ರೈಮ್ ಮಿನಿಸ್ಟರ್ ಮೋದಿ ಆಫ್ ಇಂಡಿಯಾ ದಿಸ್ ಮಾರ್ನಿಂಗ್. ಅವ್ರಿಗೆ ಬೆಳಗ್ಗೆ, ನಮಗೆ ಹಗಲು, ನಮಗೆ ರಾತ್ರಿ, ಅವರ ಹಗಲು. ಈ ಬೆಳಗ್ಗೆ ನಾನು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜೊತೆ ಮಾತನಾಡಿದೆ. ಹಿ ಈಸ್ ಒನ್ ಆಫ್ ಮೈ ಗ್ರೇಟೆಸ್ಟ್ ಫ್ರೆಂಡ್ ಆ್ಯಂಡ್ ಎ ಪವರ್ಫುಲ್ ಆ್ಯಂಡ್ ರೆಸ್ಪೆಕ್ಟೆಡ್ ಲೀಡರ್ ಆಫ್ ಹಿಸ್ ಕಂಟ್ರಿ. ಅವರು ನನ್ನ ದೊಡ್ಡ ಸ್ನೇಹಿತ ಮತ್ತು ಭಾರತದ ಅತ್ಯಂತ ಗೌರವಾನ್ವಿತವಾದಂಥ ನಾಯಕರು. ವಿ ಸ್ಪೋಕ್ ಅಬೌಟ್ ಮೆನಿ ಥಿಂಗ್ಸ್ ಇನ್ಕ್ಲೂಡಿಂಗ್ ಟ್ರೇಡ್ ಆ್ಯಂಡ್ ಎಂಡಿಂಗ್ ವಾರ್ ವಿತ್ ರಷ್ಯಾ ಆ್ಯಂಡ್ ಯುಕ್ರೈನ್. ಹಲವಾರು ವಿಷಯಗಳ ಬಗ್ಗೆ ಮಾತಾಡಿದ್ವಿ, ರಷ್ಯಾ ಉಕ್ರೇನ್ ಯುದ್ಧವನ್ನು ನಿಲ್ಲಿಸೋದ್ರ ಬಗ್ಗೆನೂ ಮಾತಾಡಿದ್ವಿ. ನಂತರದ್ದು ಬಹಳ ಮುಖ್ಯವಾದಂಥ ವಿಷಯ, ಹಿ ಅಗ್ರೀಡ್ ಟು ಸ್ಟಾಪ್ ಬೈಯಿಂಗ್ ರಷ್ಯನ್ ಆಯಿಲ್ ಆ್ಯಂಡ್ ಟು ಬೈ ಮಚ್ ಮೋರ್ ಫ್ರಮ್ ದ ಯುನೈಟೆಡ್ ಸ್ಟೇಟ್ಸ್ ಆ್ಯಂಡ್ ಪೊಟೆನ್ಷಿಯಲಿ ವೆನಿಜುವೆಲಾ. ಅವರು ಈ ಟೆಲಿಫೋನ್ ಮಾತುಕತೆಯಲ್ಲಿ ರಷ್ಯಾದಿಂದ ತೈಲ ಖರೀದಿಯನ್ನು ನಿಲ್ಲಿಸುವುದಾಗಿಯೂ ಹಾಗೂ ಹೆಚ್ಚೆಚ್ಚು ತೈಲವನ್ನು ಅಮೇರಿಕ ಮತ್ತು ನಿರ್ದಿಷ್ಟವಾಗಿ ಸಾಧ್ಯವಾದರೆ ವೆನಿಜುಲಾದಿಂದಲೂ ಖರೀದಿ ಮಾಡುವುದಾಗಿ ಘೋಷಣೆ ಮಾಡಿದ್ರು. ಈಗ ವೆನಿಜುಲಾದಿಂದ ಯಾಕೆ? ಈಗ ವೆನಿಜುಲಾ ಅಮೇರಿಕಾದ 51ನೇ ರಾಜ್ಯವಾಗ್ಬಿಟ್ಟಿದೆ. ಇನ್ಫ್ಯಾಕ್ಟ್ ಅಮೇರಿಕಾದ ಅಧ್ಯಕ್ಷ ಇವರು ಟ್ರಂಪ್ ಅವ್ರು ಘೋಷಣೆ ಮಾಡ್ಕೊಂಡಿದ್ದು ನಿಮಗೆ ಗೊತ್ತು, ಹಂಗಾಮಿ ಅಧ್ಯಕ್ಷನಾಗಿ ನಾನೇ ಮುಂದುವರಿತೇನೆ ವೆನಿಜುಲಾಗೆ ಅಂತಲೂ ಕೂಡ ಅವ್ರು ಹೇಳಿದ್ದುಂಟು. ಮೊದಲು ಅಲ್ಲಿ ಮಡುರೋ ಅವರು ಅಧ್ಯಕ್ಷರಾಗಿದ್ದಾಗ, ವೆನಿಜುಲಾದ ಸ್ವತಂತ್ರ ಜನರು ಆಯ್ಕೆ ಮಾಡಿದಂಥ ಸಾರ್ವಭೌಮಿ ಸರ್ಕಾರ ಇದ್ದಾಗ ಅವರಿಂದ ನಾವು ವೆನಿಜುಲಾ ಆಯಿಲನ್ನು ಖರೀದಿ ಮಾಡ್ತಿದ್ರೆ ನಮ್ಮ ಮೇಲೆ ಟ್ಯಾಕ್ಸ್ ಹಾಕಿದ್ರು, ವೆನಿಜುಲಾಯಿಂದ ಖರೀದಿ ಮಾಡಬಾರ್ದು, ರಷ್ಯಾ ಮೇಲಿಂದ ಖರೀದಿ ಮಾಡಬಾರ್ದು ಅಂತ ಸುಂಕವನ್ನು ವಿಧಿಸಿದರು ಭಾರತದ ಸರಕುಗಳ ಮೇಲೆ. ಈಗ ತನ್ನ ಅಧೀನಕ್ಕೆ ಬಂದ ಮೇಲೆ ವೆನಿಜುಲಾ ಅಥವಾ ಅಮೇರಿಕಾದಿಂದ ಖರೀದಿ ಮಾಡಬೇಕು ಮತ್ತು ರಷ್ಯಾದಿಂದ ಖರೀದಿ ಮಾಡಬಾರ್ದು. ಮುಖ್ಯವಾಗಿ ದಿಸ್ ವಿಲ್ ಹೆಲ್ಪ್ ಎಂಡ್ ದ ವಾರ್ ಇನ್ ಉಕ್ರೈನ್ ವಿಚ್ ಈಸ್ ಟೇಕಿಂಗ್ ಪ್ಲೇಸ್ ರೈಟ್ ನೌ ವಿತ್ ಥೌಸಂಡ್ಸ್ ಆಫ್ ಪೀಪಲ್ ಡೈಯಿಂಗ್ ಈಚ್ ಆ್ಯಂಡ್ ಎವ್ರಿ ವೀಕ್. ಈ ಮೂಲಕ ಉಕ್ರೈನ್ನಲ್ಲಿ ಯುದ್ಧವನ್ನು ನಿಲ್ಲಿಸ್ಬೋದು. ಅಲ್ಲಿ ಸಾವಿರಾರು ಜನ ದಿನನಿತ್ಯ ಸಾಯ್ತಾ ಇದ್ದಾರೆ. ಇದೇ ಪ್ಯಾಲೆಸ್ತೈನ್ ಬಗ್ಗೆ ಈ ಜನ ಮಾತಾಡೋದಿಲ್ಲ. ಇದನ್ನು ಔಟ್ ಆಫ್ ಫ್ರೆಂಡ್ಶಿಪ್ ಆ್ಯಂಡ್ ರೆಸ್ಪೆಕ್ಟ್ ಆಫ್ ಆರ್ ಪ್ರೈಮ್ ಮಿನಿಸ್ಟರ್ ಮೋದಿ, ಪ್ರಧಾನಮಂತ್ರಿ ಮೋದಿಗಳ ಬಗ್ಗೆ ನನಗಿರುವಂತಹ ಗೌರವ ಕಾರಣಕ್ಕಾಗಿ ಆ್ಯಂಡ್ ಆ್ಯಸ್ ಪರ್ ಹಿಸ್ ರಿಕ್ವೆಸ್ಟ್, ಅವರ ವಿನಂತಿಯಂತೆ ಎಫೆಕ್ಟಿವ್ ಇಮಿಡಿಯೇಟ್ಲಿ
we agreed to a trade deal between United States and India, whereby the United States will charge a reduced reciprocal tariff, lowering it from 25 to 18%. ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮಾತುಗಳಿಗೆ ನಾನು ಕಿವಿಗೊಟ್ಟು ಇಂಡೋ US ವಾಣಿಜ್ಯ ಒಪ್ಪಂದದ ಭಾಗವಾಗಿ ಒಂದು ಒಪ್ಪಂದವನ್ನು ಮಾಡಿಕೊಳ್ಳೋದಕ್ಕೆ ಒಪ್ಕೊಂಡ್ವಿ. ಹಾಗೂ ಆ ಒಪ್ಪಂದದ ಭಾಗವಾಗಿ ನಾನು ಭಾರತದ ಸರಕುಗಳ ಮೇಲೆ ಅಮೇರಿಕಾ ಹೇರ್ತಿದ್ದಂಥ ಸುಂಕವನ್ನು 25% 18% ಇಳಿಸಲು ರೆಸಿಪ್ರೋಕಲ್ ಟ್ಯಾರಿಫ್ ಅನ್ನುವ ಮಾತನ್ನು ಹೊಡೆದಿದ್ದಾರೆ. ರೆಸಿಪ್ರೋಕಲ್ ಅಂದರೆ ನಾನು ನಿನಗೆ ಕಮ್ಮಿ ಮಾಡ್ತೀನಿ, ನೀನು ನನಗೆ ಕಮ್ಮಿ ಮಾಡು ಅನ್ನೋ ಥರದ್ದು. ನಾನು ನಿನಗೆ 18% ಕಮ್ಮಿ ಮಾಡ್ತೀನಿ ಅಂದರೆ ನೀನು ನನಗೆ 18% ಕಮ್ಮಿ ಮಾಡಬೇಕು ಅಂತ ಹೇಳುವಂಥದ್ದು ಸಾರ. ಇಲ್ಲೇನು ಹೇಳ್ತಿದ್ದಾರೆ ಅವರು, ತಾನು 25% ಇತ್ತು, ಅದನ್ನು 18%ಗೆ ಇಳಿಸಿದ್ದೀನಿ. ಎಷ್ಟು ಇಳಿಸಿದ್ದಾರೆ ಅವರು? ಅಂದಾಜು 7% ಇಳಿಸಿದ್ದಾರೆ. ದೇ ವಿಲ್, ಭಾರತೀಯರು, ಲೈಕ್ವೈಸ್ ಮೂವ್ ಫಾರ್ವರ್ಡ್ ಟು ರೆಡ್ಯೂಸ್ ದೇರ್ ಟ್ಯಾರಿಫ್ಸ್ ಆ್ಯಂಡ್ ನಾನ್ ಟ್ಯಾರಿಫ್ ಬ್ಯಾರಿಯರ್ಸ್ ಅಗೇನ್ಸ್ಟ್ ದ ಯುನೈಟೆಡ್ ಸ್ಟೇಟ್ ಟು 0. ರೆಸಿಪ್ರೋಕಲ್, ಸರಿಸ್ಕಂದರಾಗಿ, ಸಮಾನ ಸ್ಕಂದರಾಗಿ, ನಮಗೆಷ್ಟೋ ನಿಮಗಷ್ಟು, ನಾನು 25% 18 ಇಳಿಸ್ತೀನಿ, ನೀವು 0 ಇಳಿಸ್ಬೇಕು ಅಂತ ಒಪ್ಕೊಂಡಿದ್ದಾರಂತೆ ಭಾರತದ ಗೌರವಾನ್ವಿತ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು. ಹಂಗೆ ನೋಡೋದಾದರೆ ಇದರಲ್ಲಿ ಈ ಹೇಳಿಕೆಯಲ್ಲಿ ನರೇಂದ್ರ ಮೋದಿಯವರೇ ಟ್ರಂಪ್ ಅವರೇ ಸ್ಪಷ್ಟವಾಗಿ ಹೇಳೋ ಹಾಗೆ, ಅಮೇರಿಕಾ ಭಾರತದ ಮೇಲೆ ಹೇರ್ತಿದ್ದಂಥ ಸುಂಕ 25% ಸರಾಸರಿ. ಈ ಸತಿ ಅಧಿಕಾರಕ್ಕೆ ಬಂದ ಮೇಲೆ ರಷ್ಯಾದಿಂದ ನಾವು ತೈಲ ತಗೊಳ್ತೀವಿ ಅಂತೇಳಿ ಅದನ್ನೊಂದು 25% ಪನಿಷ್ಮೆಂಟು ಸುಂಕ ಅಂತ ಮಾಡಿದ್ರು, ಅದನ್ನ ನಂತರ ಕಡಿಮೆ ಮಾಡಿದ್ರು, ಅದು ತಾತ್ಕಾಲಿಕ. ಆದರೆ ನಮ್ಮ ಮೇಲೆ, ಭಾರತೀಯರ ಸರಕುಗಳ ಮೇಲೆ ಅಮೇರಿಕಾದಲ್ಲಿ ಹಾಕ್ತಿದ್ದಂಥ ಸುಂಕ ಸರಾಸರಿ 25% ಮಾತ್ರ. ಆದರೆ ಭಾರತ ಒಂದು ಬಡ ದೇಶ, 47ರಲ್ಲಿ ಸ್ವತಂತ್ರಗೊಂಡಂಥ ದೇಶ. ಇತರ ಎಲ್ಲ ಸ್ವತಂತ್ರ ದೇಶಗಳಂತೆ WTOನಲ್ಲೂ ಕೂಡ ಗುದ್ದಾಡಿ ನಾವು ಪಡ್ಕೊಂಡಂಥ ಒಂದು ರಿಲೀಫ್ ಏನಪ್ಪ ಅಂತಂದರೆ, ನಮ್ಮ ದೇಶದ ರೈತರನ್ನು, ನಮ್ಮ ದೇಶದ ಸಣ್ಣ ಪುಟ್ಟ ಉದ್ದಿಮೆಗಳನ್ನು ಭಾರತದ, ಅಮೇರಿಕಾದ ಅಥವಾ ಯುರೋಪಿನ ದೈತ್ಯ ರಾಷ್ಟ್ರಗಳ ಆಮದನ್ನು ಮಾಡಿ ಇಲ್ಲಿರೋ ವಾಣಿಜ್ಯವನ್ನು ಹದಗೆಡಿಸುವುದರಿಂದ ರಕ್ಷಣೆ ಮಾಡಿಕೊಳ್ಳುವುದಕ್ಕೆ ಅಮೇರಿಕಾ ಮತ್ತು ಐರೋಪ್ಯ ಸರಕುಗಳ ಮೇಲೆ ನಾವು ಸರಾಸರಿ 30% 100% ಸುಂಕ ಹಾಕ್ತಿದ್ವಿ. ಉದಾಹರಣೆಗೆ ಅಮೇರಿಕಾದ ಗೋಧಿ ಭಾರತಕ್ಕೆ ಬರುತ್ತೆ ಅಂತಂದರೆ, ಅಮೇರಿಕಾದ ಗೋಧಿ ಬೆಳೆಯುವಂತಹ ರೈತರಿಗೆ ಅಮೇರಿಕಾದ ಸರ್ಕಾರ ಸಿಕ್ಕಾಪಟ್ಟೆ ಸಬ್ಸಿಡಿ ಕೊಡುತ್ತೆ. ಹೀಗಾಗಿ 1 kg ಗೋಧಿಗೆ ಅಮೇರಿಕಾದ ರೈತರೇ ಸರ್ಕಾರದಿಂದ ಸಿಕ್ಕಾಪಟ್ಟೆ ಸಬ್ಸಿಡಿ ಪಡ್ಕೊಳ್ಳೋದ್ರಿಂದ ಅವರ ಉತ್ಪಾದನಾ ವೆಚ್ಚನೇ ಕಡಿಮೆ ಆಗಿಬಿಡೋದ್ರಿಂದ, ಭಾರತದ ರೂಪಾಯಿ ಲೆಕ್ಕದಲ್ಲಿ ಹೇಳೋದಾದರೆ 1 kg ಗೋಧಿಗೆ 15 ರೂಪಾಯಿ ಅಮೇರಿಕನ್ ಗೋಧಿ ಅಂತ ಇಟ್ಕೊಳ್ಳಿ ಉದಾಹರಣೆಗೆ. ಭಾರತದಲ್ಲಿ ರೈತರಿಗೆ ಅಮೇರಿಕಾ ಸರ್ಕಾರ ರೈತರಿಗೆ ಕೊಡುವ ಸಬ್ಸಿಡಿಗೆ ಅಲ್ಲಿಗೆ ಹೋಲಿಸಿದ್ರೆ ಅದರ 10% ಕೂಡ ನಮಗೆ ಕೊಡೋದಿಲ್ಲ. ನಮಗಿಂತ 10 ಪಟ್ಟು ಸಬ್ಸಿಡಿ ಅವ್ರಿಗೆ ಕೊಡ್ತಾರೆ, ನಮಗೆ ಸಬ್ಸಿಡಿ ಕೊಡುವುದು ತೀರಾ ಕಡಿಮೆ ರೈತರಿಗೆ. ಹೀಗಾಗಿ ಉತ್ಪಾದನಾ ವೆಚ್ಚ, ಖರೀದಿ ವೆಚ್ಚ ಎಲ್ಲ ನೀವು ಹಿಡಿದ್ರೆ 1 kg ಭಾರತೀಯ ರೈತ ಬೆಳೆದಿರುವಂತಹ ಗೋಧಿ 15ರಿಂದ 20 ರೂಪಾಯಿ ಆಗುತ್ತೆ. 20 ರೂಪಾಯಿ ಆಗುತ್ತೆ ಅಂತ ಇಟ್ಕೊಳ್ಳಿ. ಈಗ ಮಾರುಕಟ್ಟೆಗೆ 2 ಬರುತ್ತೆ, ಅಮೇರಿಕಾದ ಗೋಧಿ ಬರುತ್ತೆ ಹಾಗೂ ಭಾರತದ ರೈತ ಬೆಳೆದಂಥ ಗೋಧಿ ಬರುತ್ತೆ. ಭಾರತದಲ್ಲಿ 140 ಕೋಟಿ ಜನ ಇದ್ದಾರೆ ಜನಸಂಖ್ಯೆ, ಅಮೇರಿಕಾದಲ್ಲಿ 45 ಕೋಟಿ. ಸೊ ಆಹಾರದ ಸರಕುಗಳಿಗೆ ಅಮೇರಿಕಾದ ಮಾರುಕಟ್ಟೆಗಿಂತ ಭಾರತದ ಮಾರುಕಟ್ಟೆ ಬೃಹತ್ ಮಾರುಕಟ್ಟೆ. ಎಲ್ಲರೂ ಊಟ ಮಾಡಬೇಕಲ್ಲ ಭಾರತದಲ್ಲಿ. ಈ ಬೃಹತ್ ಮಾರುಕಟ್ಟೆನಲ್ಲಿ ಗೋಧಿಯನ್ನು ನೀವು ಮಾರಾಟ ಮಾಡ್ತೀರಾ ಅಂತಂದರೆ, ಆ ಗೋಧಿ ಮಾರಾಟವೇ ಇಡೀ ಅಮೇರಿಕಾದ ಗ್ರಾಮೀಣ ಪ್ರದೇಶದಲ್ಲಿರುವ ರೈತರ ಸೌಭಾಗ್ಯವನ್ನು ತೆಗೆದುಬಿಡುತ್ತೆ. ಆದರೆ ಭಾರತದ ರೈತರನ್ನ ಸಮಾಧಿ ಮಾಡಿಬಿಡುತ್ತೆ. ಹೀಗಾಗಿ ಭಾರತದ ಸರ್ಕಾರ ಇನ್ನಿದುವರೆಗೂ ಕೂಡ ಅಮೇರಿಕಾದ ಗೋಧಿಯ ಮೇಲೆ, ಅಮೇರಿಕಾದ ಗೋಧಿ ಭಾರತದ ಮಾರುಕಟ್ಟೆಗೆ ಬರುವ ವೇಳೆ, ಭಾರತದ ಹಡಗು ಕಟ್ಟೆಗೆ ಬಂದಿಳಿದಾಗ 1 kgಗೆ 15 ರೂಪಾಯಿ ಆದರೆ ಅದಕ್ಕೆ ಕನಿಷ್ಠ 10ರಿಂದ 15 ರೂಪಾಯಿ ಸುಂಕವನ್ನು ಹೇರ್ತಿತ್ತು. ಅವಾಗೇನಾಗ್ತಿತ್ತು, ಅಮೇರಿಕಾದ ಗೋಧಿ 30 ರೂಪಾಯಿ ಆಗ್ತಿತ್ತು, ಭಾರತದ ಗೋಧಿ 20 ರೂಪಾಯಿ ಆಗ್ತಿತ್ತು. ಮಾರುಕಟ್ಟೆನಲ್ಲಿ ಭಾರತದ ರೈತನ ಗೋಧಿಗೆ ಮಾರುಕಟ್ಟೆ ಸಿಕ್ಕಿ ರೈತ ಅಂತಂದರೆ ಈ ದೇಶದ 80 ಕೋಟಿ ಜನ ಉಳ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಿತ್ತು. ಇದು ಸ್ವತಂತ್ರವಾಗಿರೋ, ಸ್ವಾಭಿಮಾನದಿಂದ ಬದುಕ್ತಿರೋ ಎಲ್ಲ ದೇಶಗಳು ಕೂಡ ತಮ್ಮ ದೇಶದ ಜನರನ್ನು, ರೈತಾಪಿಯನ್ನು, ಸಣ್ಣ ಪುಟ್ಟ ರೈತರನ್ನು, ಸಣ್ಣ ಪುಟ್ಟ ಉದ್ದಿಮೆಗಳನ್ನು ಈ ಬೃಹತ್
ರಾಷ್ಟ್ರಗಳಿಂದ ಬಚಾವು ಮಾಡಿಕೊಳ್ಳುವುದಕ್ಕೆ ಅನುಸರಿಸ್ತಿದ್ದಂಥ ಒಂದು ಸಿದ್ಧಾಂತ. ಇದನ್ನು ಪ್ರೊಟೆಕ್ಟಿವ್ ಪಾಲಿಸಿ ಅಂತಾರೆ. ನಮ್ಮ ದೇಶದ ಗೃಹ ಮಾರುಕಟ್ಟೆಯನ್ನು ರಕ್ಷಿಸಿಕೊಳ್ಳುವಂತಹ ಟ್ಯಾರಿಫ್ ನೀತಿಗಳು. ಅದೇ ರೀತಿ ನಾವು 30-50% ಮಾಡ್ತಿದ್ವಿ. ಈಗ ಶ್ರೀಮಾನ್ ಟ್ರಂಪ್ ಅವರು ಹೇಳುವ ರೀತಿ ಆ ಸುಂಕ 50% ಇದ್ದಿದ್ದು 100% ಇದ್ದಿದ್ದು 0ಗಿಳಿತು ಅಂತ ಇಟ್ಕೊಂಡ್ರೆ ಅವ್ರು ಹೇಳ್ತಿದ್ದಾರೆ 0ಗಿಳಿಯುತ್ತೆ ಅಂತೇಳಿ. ಅವಾಗೇನಾಗುತ್ತೆ, ಅಮೇರಿಕಾದ ಗೋಧಿ 1 kgಗೆ ಸುಂಕವನ್ನು ಸೇರಿಸಿದ ಮೇಲೆ ಭಾರತದ ಮಾರುಕಟ್ಟೆಯಲ್ಲಿ 30 ರೂಪಾಯಿ ಪರ್ kg ಆಗೋದು ಈಗ ಸುಂಕ ಶೂನ್ಯ ಆಗೋದರಿಂದ 15 ರೂಪಾಯಿ ಆಗುತ್ತೆ. ಅದೇ ರೀತಿಯಲ್ಲಿ ಭಾರತದ ಸರ್ಕಾರ ರೈತರ ಉತ್ಪಾದನಾ ವೆಚ್ಚಕ್ಕೆ ಸಬ್ಸಿಡಿ ಮಾಡಿಬಿಟ್ಟು ಉತ್ಪಾದನಾ ವೆಚ್ಚವನ್ನು 15 ರೂಪಾಯಿ ಆದರೆ ಅದನ್ನು ತಾನೇ ಬರೆಸಿ ಬರೀ 5 ರೂಪಾಯಿಗೆ ಮಾರ್ಕೆಟಿಗೆ ಬರೋ ಥರ ಮಾಡೋಕ್ಕಾಗೋದಿಲ್ಲ, ಮಾಡೋಕ್ಕಷ್ಟು ಕಾಸಿಲ್ಲ ನಮ್ಮ ಹತ್ರ. ಹೀಗಾಗಿ ಭಾರತದ ರೈತರ ಉತ್ಪಾದಿತ ಗೋಧಿ ಮಾತ್ರ 15 ರೂಪಾಯಿ ಇರುತ್ತೆ. ಭಾರತದ ರೈತರ ಗೋಧಿ ಬೆಲೆ 20 ರೂಪಾಯಿ ಇರುತ್ತೆ, ಅಮೇರಿಕಾದ ಗೋಧಿ ಬೆಲೆ 15 ರೂಪಾಯಿ ಆಗುತ್ತೆ. ಭಾರತದ ರೈತರ ಗೋಧಿಯನ್ನು ಈ ದೇಶದ ಮಧ್ಯಮ ವರ್ಗ ಯಾರು ಕೊಂಡ್ಕೊಳ್ಳೋದೇ ಇಲ್ಲ. ರೈತ ಸರ್ವನಾಶ ಆಗ್ತಾನೆ, ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಶುರುವಾಗುತ್ತೆ. ಒಂದು ಸಣ್ಣ ಉದಾಹರಣೆ, ಈ ಥರ ಹಲವಾರು ಉದಾಹರಣೆಗಳಿದೆ. ಈ ಸಂಚಿಕೆಯಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಅಂದರೆ ನಾವು 35-100% ಆಗ್ತಿದ್ವಿ, ಅದನ್ನು 0ಗೆ ಇಳಿಸ್ಬಿಟ್ವಿ ಸುಂಕವನ್ನು ಒಪ್ಪಂದದ ಭಾಗವಾಗಿ. ಅವರು ನಮ್ಮ ಮೇಲೆ ಹೇರ್ತಿದ್ದು ಬರೀ 25%, ಅದನ್ನು ಕೇವಲ 18%ಗೆ ಇಳಿಸಿದ್ರು. ಹಂಗೆ ನೋಡೋದಾದರೆ ಇತರ ಕೈಗಾರಿಕಾ ಸರಕುಗಳ ಮೇಲೆ ಹಬ್ಬಬ್ಬ ಅಂದರೆ ಅವ್ರು ಹೇರ್ತಿದ್ದಿದ್ದೆ 3%, 2.5%. ಉಳಿದ ಸರಕುಗಳ ಮೇಲೆ ಸರಾಸರಿ 25% ಇತ್ತು, ಅವ್ರದ್ದು 18ಕ್ಕೆ ಉಳಿಸ್ಕೊಂಡ್ರು. ಅಂದರೆ ಅಮೇರಿಕಾ ದೈತ್ಯ ಕೈಗಾರಿಕಾ, ಅಲ್ಲಿ ಕೃಷಿನೂ ಕೂಡ ಕೈಗಾರಿಕೆ ರೀತಿಯೇ ಮಾಡ್ತಾರೆ. ಅವರು ತಮ್ಮ ದೇಶದ ಮಾರುಕಟ್ಟೆಯನ್ನು ಉಳಿಸ್ಕೊಂಡ್ರು. ಆದರೆ ನಮ್ಮ ದೇಶದ ಮಾರುಕಟ್ಟೆಯನ್ನು ನಾವು ಉಳಿಸ್ಕೊಳ್ದಿರೋ ಥರ ನಮ್ಮ ಸುಂಕವನ್ನು 0ಗೆ ಇಳಿಸಿದ್ರು. ಇದನ್ನು ಒಪ್ಪಂದ ಅಂತಾರ ಅಥವಾ ಭಾರತವನ್ನು ಹರಾಜು ಹಾಕಿದ್ವಿ ಅಂತಾರ. ಈ ಒಪ್ಪಂದದಲ್ಲಿ ಭಾಗವಹಿಸಿ ಒಪ್ಪಂದವನ್ನು ಒಪ್ಪಿಕೊಂಡವ್ರನ್ನ ದೇಶಭಕ್ತರು ಅಂತ ಕರಿತೀವ, ದೇಶವನ್ನು ಹರಾಜು ಹಾಕಿದ ದಲ್ಲಾಳಿಗಳು ಅಂತ ಕರಿತೀವ. ಇದೇ ರೀತಿಯ ಒಪ್ಪಂದವನ್ನು BJP ಅಲ್ಲದ ಸರ್ಕಾರ ಮಾಡಿದ್ದಿದ್ರೆ ಈ ದೇಶದಲ್ಲಿ BJP ಹಾಗೆ ಇರ್ತಿತ್ತ? ಈ ತಥಾಕಥಿತ ದೇಶಭಕ್ತರು, ರಾಷ್ಟ್ರೀಯವಾದಿಗಳು ಹೀಗೆ ದೇಶವನ್ನು ಹಾಡು ಹಗಲೇ ಹರಾಜು ಹಾಕಿದಾಗ ನಮ್ಮ ದೇಶದ ರೈತರನ್ನ, ಸಣ್ಣ ಪುಟ್ಟ ಉದ್ಯಮಿದಾರರನ್ನ, ಈ ದೇಶದ 100 ಕೋಟಿ ಜನರ ಬದುಕನ್ನು ಅಮೇರಿಕಾದವ್ರಿಗೆ ಮಾರ್ಕೊಂಡಂಥ, ಹರಾಜು ಮಾಡ್ಕೊಂಡಂಥ ಈ ಒಪ್ಪಂದವನ್ನು ಒಪ್ಕೊಳ್ತಿದ್ರ? ಹಾಗಾದ್ರೆ ಸಾರದಲ್ಲಿ ಇವ್ರದ್ದೇ ದೇಶಭಕ್ತಿಯ, ಮೋದಿ ಭಕ್ತಿಯ? ಈ ಪ್ರಶ್ನೆಗಳೆಲ್ಲವೂ ಬರುತ್ತೆ. ಹಾಗೆ ಈಗ ನಾನ್ ಟ್ಯಾರಿಫ್ ಬ್ಯಾರಿಯರ್ಸ್ ಅನ್ನೋದು ಇನ್ನೊಂದು ಮಾತು ಹೇಳಿದ್ದಾರೆ, ಅದರ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ. ದ ಪ್ರೈಮ್ ಮಿನಿಸ್ಟರ್ ಮುಂದುವರೆದು, ದ ಪ್ರೈಮ್ ಮಿನಿಸ್ಟರ್ ಆಲ್ಸೋ ಕಮಿಟೆಡ್ ಟು ಬೈ ಅಮೇರಿಕನ್ at a much higher level in addition to over $500 billion of US energy, technology, agriculture, coal and many other products. ಇದು ಬಹಳ ಬಹಳ ಮುಖ್ಯವಾದದ್ದು. ಇದನ್ನು ಒಬ್ಬ ಭಾರತದ, ಸ್ವತಂತ್ರ ಭಾರತದ ಒಬ್ಬ ಸ್ವಾಭಿಮಾನಿ ಪ್ರಧಾನಿ ಇದಕ್ಕೆ ಒಪ್ಕೊಂಡಿದ್ದಾರೆ ಅಂತಂದರೆ ಸ್ವಾತಂತ್ರ್ಯಕ್ಕೆ, ಸ್ವಾಭಿಮಾನಕ್ಕೆ ಅರ್ಥವೇ ಬೇರೆ. ಇದು ಸಾರಾ ಸಗಟು ಹರಾಜು. ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಭಾರತ ಮತ್ತು ಅಮೇರಿಕಾ ನಡುವೆ ಆಮದು ರಫ್ತು ಆಗುತ್ತೆ. ನಾವು ಅಮೇರಿಕಾಗೆ ಸುಮಾರು $120-130 ಬಿಲಿಯನ್ ಅಷ್ಟು ಸರಕು ಮತ್ತು ಸೇವೆಗಳನ್ನು ರಫ್ತು ಮಾಡ್ತೀವಿ. ಅದರಲ್ಲಿ ಔಷಧಿ ಇದೆ, ಎಲೆಕ್ಟ್ರಾನಿಕ್ ಗೂಡ್ಸ್ಗಳಿದ್ದಾವೆ, ಹಾಗೆಯೇ ಕೆಲವು ಮೋಟರ್ ಪಾರ್ಟ್ಗಳಿದ್ದಾವೆ, ಎಲೆಕ್ಟ್ರಿಕಲ್ ಗೂಡ್ಸ್ಗಳಿದ್ದಾವೆ. ಎಲ್ಲಕ್ಕಿಂತ ಮುಖ್ಯವಾಗಿ ಮೀನುಗಾರಿಕೆಯ ಹಲವಾರು ಮೀನು ಉತ್ಪನ್ನಗಳಿದ್ದಾವೆ, ಡೈರಿ ಉತ್ಪನ್ನಗಳಿದ್ದಾವೆ, ಕೃಷಿ ಉತ್ಪನ್ನಗಳಿದ್ದಾವೆ. ಎಲ್ಲಕ್ಕಿಂತ ಮುಖ್ಯವಾಗಿ ಸಾಫ್ಟ್ವೇರ್ ಸರಕು ಸೇವೆಗಳಿದ್ದಾವೆ. ಇದು ಸುಮಾರು $130-140 ಬಿಲಿಯನ್. ಅಮೇರಿಕಾದಿಂದ ನಾವು $45-50 ಬಿಲಿಯನ್ ಮಾತ್ರ ಖರೀದಿ ಮಾಡ್ತೀವಿ. ಅಂದರೆ ನಮ್ಮ ಮತ್ತು ಅಮೇರಿಕಾ ನಡುವೆ ನಮ್ಮಿಂದ ಅವ್ರು ಖರೀದಿ ಮಾಡೋದು ಜಾಸ್ತಿ, ಅವರಿಂದ ನಾವು ಖರೀದಿ ಮಾಡೋದು ಕಡಿಮೆ. ನಮ್ಮ ಬಹುಪಾಲು ಬೇರೆ ಬೇರೆ ಚೈನಾದಿಂದ, ರಷ್ಯಾದಿಂದ, ಇವುಗಳಿಂದ ಅತ್ಯಗತ್ಯವಾದನ್ನ ನಾವು ಖರೀದಿ ಮಾಡ್ತೀವಿ. ಅಗ್ಗದಲ್ಲಿ ಸಿಗುತ್ತೆ, ಅಮೇರಿಕಾ ದುಬಾರಿ ಅನ್ನೋ ಕಾರಣಕ್ಕಾಗಿ. ಅದು ಸರಿಯಾದ ನೀತಿ ಕೊಡು. ಆದರೆ ಇವರೇನು ಹೇಳ್ತಿದ್ದಾರೆ, ಸನ್ಮಾನ್ಯರಾದಂಥ ನರೇಂದ್ರ ಮೋದಿಯವರ ಪ್ರಾಣ ಮಿತ್ರರಾದಂಥ ಟ್ರಂಪ್ ಅವರು, ದ ಪ್ರೈಮ್ ಮಿನಿಸ್ಟರ್ ಆಲ್ಸೋ ಅಗ್ರೀಡ್, ಭಾರತದ ಪ್ರಧಾನಮಂತ್ರಿ ಏನಕ್ಕೆ ಒಪ್ಕೊಂಡಿದ್ದಾರೆ? ಬೈ ಅಮೇರಿಕನ್, ಅಮೇರಿಕದಿಂದ ಖರೀದಿ ಮಾಡುವುದಕ್ಕೆ. ಏನೆಲ್ಲ ಖರೀದಿ ಮಾಡುವುದಕ್ಕೆ? ಅಮೇರಿಕಾದ ಎನರ್ಜಿ, ಅಮೇರಿಕಾದ ಶಕ್ತಿ ಇಂಧನಗಳು, ಅಮೇರಿಕಾದ ತೈಲ, ಅಮೇರಿಕಾದ ಗ್ಯಾಸು ಇತ್ಯಾದಿಗಳು. ಅಮೇರಿಕನ್ ಟೆಕ್ನಾಲಜಿ,
ಅಮೇರಿಕಾದ ಎಲೆಕ್ಟ್ರಾನಿಕ್ಕು, ಬಾಹ್ಯಾಕಾಶ ಇತ್ಯಾದಿಗೆ ಸಂಬಂಧ ಮತ್ತು ಯಾವುದೇ ತಂತ್ರಜ್ಞಾನ, ಅಮೇರಿಕನ್ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್, ಅಮೇರಿಕಾದ ಕೃಷಿ ಸರಕುಗಳು, ಅಮೇರಿಕಾದ ಜೋಳ, ಅಮೇರಿಕಾದ ಕಾರನ್ನು, ಅಮೇರಿಕಾದ ಕೋಕೋ, ಅಮೇರಿಕಾದ ಹಣ್ಣುಗಳು, ಅಮೇರಿಕಾದ ತರಕಾರಿಗಳು, ಅಮೇರಿಕಾದ ಡೈರಿ ಪ್ರಾಡಕ್ಟುಗಳು, ಅಮೇರಿಕಾದ ಕಲ್ಲಿದ್ದಲು ನಮ್ಮ ಹತ್ರ ವಿಫಲವಾಗಿದ್ದಾವೆ, ಅಮೇರಿಕಾದ ಕಲ್ಲಿದ್ದಲು ಅಂಡ್ ಮೆನಿ ಅದರ್ ಪ್ರಾಡಕ್ಟ್ಸ್. ಇನ್ನಿತರ ಎಲ್ಲ ಅಮೇರಿಕನ್ ಸರಕುಗಳನ್ನು ಅಮೇರಿಕದಿಂದಲೇ ಖರೀದಿ ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಯಾವ ಪ್ರಮಾಣಕ್ಕೆ? $500 ಬಿಲಿಯನ್. ಈಗ ನಾವೆಷ್ಟು ಖರೀದಿ ಮಾಡ್ತಿರೋದು? $52 ಬಿಲಿಯನ್. ಎಷ್ಟು ಖರೀದಿ ಮಾಡ್ತೀವಿ ಅಂತ ನಾವು ಒಪ್ಕೊಂಡಿದ್ದೀವಿ? ಇದರ 10 ಪಟ್ಟಷ್ಟು ಖರೀದಿ ಮಾಡ್ತೀವಿ. $500 ಬಿಲಿಯನ್ ಅಂದರೆ ಎಷ್ಟು? ಅಂದಾಜು 45ರಿಂದ 50 ಲಕ್ಷ ಕೋಟಿ ರೂಪಾಯಿಗಳು. ಅಂದರೆ ನಮ್ಮ GDP 300 ಲಕ್ಷ ಕೋಟಿ ಅಂತ ಇಟ್ಕೊಂಡ್ರೆ ಅದರ 12ರಿಂದ 15% ನಾವು ಕೇವಲ ಅಮೇರಿಕಾದಿಂದ ಖರೀದಿ ಮಾಡ್ತೀವಿ. ಬದಲಿಗೆ ಅಮೇರಿಕ ನಮ್ಮಿಂದ ಅಷ್ಟೇ $500 ಬಿಲಿಯನ್ ಖರೀದಿ ಮಾಡ್ತಾರೆ. ಫಸ್ಟ್ ಆಫ್ ಆಲ್ ಮಾತ್ರ ಅಷ್ಟು ರಫ್ತು ಮಾಡುವುದಕ್ಕೆ ಏನೂ ಇಲ್ಲ. ಹೀಗಾಗಿ ನಾವು ಅವರ ಮುಲಾಜಿಗೆ ಬೀಳ್ತೀವಿ. ಅದರ ಮೂಲಕ ಅವರು ಅಮೇರಿಕಾ ಗ್ರೇಟ್ ಅಗೇನ್ ಮಾಡ್ಕೋತಾರೆ. ನಾವು ಮೇಕ್ ಇಂಡಿಯಾ ಕಲೋನಿ ಅಗೇನ್. ಅವರು ಮಾಗ ಆಗ್ತಾರೆ, ನಾವು ಮೈಕ ಆಗ್ತೀವಿ. ಮೇಕ್ ಇಂಡಿಯಾ ಕಲೋನಿ ಅಗೈನ್. ಮತ್ತೊಂದು ರೀತಿ ಅವಾಗ ಬ್ರಿಟಿಷರ ವಸಾಹತುವಾಗಿದ್ವಿ. ಈಗ ಈ ದೇಶಭಕ್ತ ವಿಶ್ವಗುರು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಅಮೇರಿಕಾದ ಗುಲಾಮರಾಗ್ತೀವಿ ಅನ್ನೋದಕ್ಕೆ ಒಪ್ಪಿಕೊಂಡಿದ್ದಾರೆ. ಭಾರತದಲ್ಲಿ ಭಾಷಣ ಮಾಡ್ತಾ ಸ್ಟ್ಯಾಂಡಪ್ ಇಂಡಿಯಾ, ಗೆಟಪ್ ಇಂಡಿಯಾ, ಯೂನಿಕಾರ್ನ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ, ಗ್ಲೋಕಲ್, ಬಿ ಗ್ಲೋಬಲ್ ಅಂಡ್ ಬೈ ಲೋಕಲ್, ಇದನ್ನು ಪುಗಸಟ್ಟೆ ಪ್ರಚಾರ ಮಾಡುವ ಜನ ಅಮೇರಿಕಾದಿಂದ ಖರೀದಿ ಮಾಡ್ತೀವಿ. ಏನೆಲ್ಲ ಖರೀದಿ ಮಾಡ್ತೀವಿ? ಭಾರತದ ಮಾರುಕಟ್ಟೆಯನ್ನು ಅಮೇರಿಕಾದ ಸರಕುಗಳಿಂದ ತುಂಬಿಸಾದ ಮೇಲೆ ಎಲ್ಲಿಂದ ಮೇಕ್ ಇಂಡಿಯಾ ಆಗುತ್ತೆ? ಯಾರು ಖರೀದಿ ಮಾಡ್ತಾರೆ? 0% ನೀವು ಸರಕುಗಳಿಗೆ ಸುಂಕ ಇದ್ದಾಗ ಅಮೇರಿಕಾದ ಗೊಂಬೆ ಕೂಡ ಚನ್ನಪಟ್ಟಣದ ಗೊಂಬೆಗಿಂತ ಚೀಪ್ ಆಗುತ್ತೆ. ಅಮೇರಿಕಾದ ಕಬ್ಬು ನಮ್ಮ ದೇಶದ ಕಬ್ಬು ಸಕ್ಕರೆಗಿಂತ ಚೀಪ್ ಆಗುತ್ತೆ. ಎಲ್ಲಿಂದ ಖರೀದಿ ಮಾಡ್ತೀರಿ? ಎಲ್ಲಿಂದ ಭಾರತೀಯತೆ ಉಳಿಸ್ತೀರಿ? ಆರ್ಥಿಕವಾಗಿ ನಾವು ರಾಷ್ಟ್ರೀಯತೆ ಕಟ್ಟಲಿಲ್ಲ ಅಂತಂದರೆ ರಾಜಕೀಯ ರಾಷ್ಟ್ರೀಯತೆ ಎಲ್ಲಿ ಉಳಿಯುತ್ತೆ? ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಏನರ್ಥ ಬರುತ್ತೆ? ಅವರ್ ಅಮೇಝಿಂಗ್ ರಿಲೇಷನ್ಶಿಪ್ ವಿತ್ ಇಂಡಿಯಾ ವಿಲ್ ಬಿ ಈವನ್ ಸ್ಟ್ರಾಂಗರ್ ಗೋಯಿಂಗ್ ಫಾರ್ವರ್ಡ್. ಈ ಮೂಲಕ ಮುಂದುವರಿಯುತ್ತಾ ನಮ್ಮ ಅಮೇರಿಕಾಗೆ ಇದು ಅಮೇಝಿಂಗೆ. ಇಂಥ ಒಬ್ಬ ಇಡೀ ತನ್ನ ದೇಶದ 140 ಕೋಟಿ ಜನರಿರುವಂತಹ ದೇಶದ ಬೃಹತ್ ಸಂಪನ್ಮೂಲ ಇರುವ ದೇಶವನ್ನು 0 ಸುಂಕಕ್ಕೆ ಬರ್ಕೊಡ್ಬೋಡುವಂಥ ಒಬ್ಬ ಪ್ರಧಾನಮಂತ್ರಿ ಸಿಕ್ಕರೆ ಅಮೇಝಿಂಗ್ ರಿಲೇಷನ್ಶಿಪ್ ಅಲ್ದಿರ ಬೇರೆ ಏನಾಗುತ್ತದು? ಪ್ರೈಮ್ ಮಿನಿಸ್ಟರ್ ಮೋದಿ ಆ್ಯಂಡ್ ಐ ಆರ್ 2 people ದಟ್ ಗೆಟ್ ಥಿಂಗ್ಸ್ ಡನ್, ಸಮಥಿಂಗ್ ದಟ್ ಕೆನಾಟ್ ಬಿ ಸೇಡ್ ಫಾರ್ ಮೋಸ್ಟ್. ನಾವಿಬ್ಬರು ಎಂಥ ಜನ ಅಂದರೆ ಕೆಲಸ ತೆಗಿತೀವಿ ನಾವು. ಟ್ರಂಪ್ ಅವರು ಮೋದಿಯವರಿಂದ ಕೆಲಸ ತೆಗೆದಿದ್ದಾರೆ. ಈಗ ಥ್ಯಾಂಕ್ ಯು ಫಾರ್ ಯುವರ್ ಅಟೆನ್ಷನ್ ಟು ದಿಸ್ ಮ್ಯಾಟರ್. ಅಂದರೆ ಏನಾಯಿತು ಟ್ರೇಡ್ ಡೀಲ್ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಅಮೇರಿಕಾದ ಅಧ್ಯಕ್ಷ ಟ್ರಂಪ್ ಅವರು ಸ್ಪಷ್ಟವಾಗಿ ಇದನ್ನು ಘೋಷಣೆ ಮಾಡಿ 24 ಗಂಟೆ ಆಯಿತು. ಜಾಸ್ತಿ ಆಯಿತು, ಅದಕ್ಕಿಂತಲೂ ಜಾಸ್ತಿ ಆಯಿತು. ಇನ್ನಿದುವರೆಗೂ ಕೂಡ ಇದರಲ್ಲಿ ಯಾವುದಾದ್ರೂ ಒಂದು ಅಂಶದಲ್ಲಿ ಅಮೇರಿಕಾದವರು ಉತ್ಪ್ರೇಕ್ಷೆ ಮಾಡಿದ್ದಾರೆ, ಅದು ತಪ್ಪು ಅಂತ ಅಂದ್ಬಿಟ್ಟು ಭಾರತದ ಸರ್ಕಾರದಿಂದ, ಪ್ರಧಾನಿಗಳ ಸಚಿವಾಲಯದಿಂದ ಯಾವ ಒಂದು ಬಗೆಯ ಹೇಳಿಕೆಯೂ ಇಲ್ಲ. ಇವತ್ತು ಬೆಳಿಗ್ಗೆ ಪಿಯೂಷ್ ಗೋಯಲ್ ಅವರು, ವಾಣಿಜ್ಯ ಮಂತ್ರಿಗಳು, ಸಿಕ್ಕಾಪಟ್ಟೆ ಇದರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಇನ್ನೂ ಕೂಡ ಸುಮಾರಷ್ಟು ವಿವರಗಳು ಬಗೆಹರಿಬೇಕಾಗಿದೆ. ಭಾರತದ ಸಂವೇದನಾಶೀಲವಾದಂಥ ಕೆಲವು ಉದ್ದಿಮೆ ಸೆಕ್ಟರ್ಗಳಿಗೆ ನಾವು ರಕ್ಷಣೆ ಮಾಡ್ತೀವಿ. ಮೋದಿಯವರು ರಕ್ಷಣೆ ಮಾಡ್ತಾನೇ ಬಂದಿದ್ದಾರೆ. ಇನ್ನೂ ಹಲವಾರು ವಿಷಯಗಳು ಸ್ಪಷ್ಟ ಆಗಿಲ್ಲ ಅಂತಂದರೆ ಯಾತಕ್ಕೆ BJP ಕಚೇರಿನಲ್ಲಿ ಬಾಜಾ ಭಜಂತ್ರಿಯಿಂದ ಅವ್ರನ್ನ ಆಹ್ವಾನಿಸಿ ಹಾರ ತುರಾಯಿಗಳನ್ನ ಹಾಕಿ ಸನ್ಮಾನ ಮಾಡಿದ್ರಿ? ವಿಷಯ ಎಷ್ಟು ಸ್ಪಷ್ಟವಾಗಿದೆ ಅಂತಂದರೆ, ಈ ಹೇಳಿಕೆ ಬಂದ ತಕ್ಷಣವೇ, ಟ್ರಂಪ್ ಅವರಿಂದ ಎಕ್ಸಲ್ಲಿ ಬಂದ ತಕ್ಷಣವೇ, ಇನ್ಫ್ಯಾಕ್ಟ್ ನರೇಂದ್ರ ಮೋದಿ ಅವರು ಕೂಡ ಇದರ ಬಗ್ಗೆ ಒಂದು ಟ್ವೀಟ್ ಮಾಡಿದ್ದಾರೆ. ಹೆಚ್ಚು ಕಡಿಮೆ ಡೊನಾಲ್ಡ್ ಟ್ರಂಪ್ ಅವರು ಹೇಳಿರುವ ಎಲ್ಲ ಅಂಶಗಳನ್ನು ಒಪ್ಪಿಕೊಂಡು ನಮ್ಮ ಆಪ್ತ ಮಿತ್ರ, ನಾವು ಅದ್ಭುತವಾದಂಥ ಒಂದು ಒಪ್ಪಂದಕ್ಕೆ ಹಾಕ್ಬಿಟ್ಟಿದ್ದೀವಿ ಅನ್ನೋದನ್ನು ವಿವರಗಳನ್ನ ಹೇಳಿದ್ರೆ ಭಾರತೀಯರು ಬೈತಾರೆ ಅಂತ ಗೊತ್ತು. ಆ ವಿವರಗಳನ್ನೇ ಏನು ಹೇಳ್ದಿರಾ ಕೇವಲ 25% ಅಷ್ಟು ಸುಂಕ ಇದ್ದಿದ್ದನ್ನು 18%ಗೆ ಇಳಿಸಿದ್ದನ್ನು ಮಾತ್ರ ಭಾರತದ ಜನರಿಗೆ ಹೇಳಿ ಮಿಕ್ಕಿದ್ದೆಲ್ಲವನ್ನೂ ಕೂಡ ಭಾರತದ ಜನರಿಂದ ಮುಚ್ಚಿಟ್ಟಿದ್ದಾರೆ. ಅದನ್ನು ಭಾರತದ ಜನರಿಗೆ ಹೇಳಿರೋದು, ಅಮೇರಿಕಾದ ಜನರಿಗೆ ಹೇಳುವುದಕ್ಕೆ ಅವರು ಎಕ್ಸ್ ಬಳಸಿದ್ರು ಕೂಡ ಇವತ್ತು ಇಂಟರ್ನೆಟ್ ಯುಗ ಆದ್ದರಿಂದ ಭಾರತದ ಜನರಿಗೂ ಅಮೇರಿಕದ ಮೂಲಕವೇ ತಿಳಿದು ಬಂದಿದೆ. ಭಾರತದ ಸಂಸತ್ತಿಗೂ ಮೋಸ ಮಾಡಿದ್ದಾರೆ ನರೇಂದ್ರ ಮೋದಿಯವರು, ಹಾಗೂ ಭಾರತದ ಜನರಿಗೂ ಕೂಡ ಅರ್ಧಂಬರ್ಧ ಹೇಳಿ ಮೋಸ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಇವರ ಹೇಳಿಕೆ ಬಂದಾದ ಮೇಲೆ, ಡೊನಾಲ್ಡ್ ಟ್ರಂಪ್ ಅವರ ಹೇಳಿಕೆ ಬಂದಾದ ಮೇಲೆ, ಅಮೇರಿಕಾದ ಸೆಕ್ರೆಟರಿ ಫಾರ್ ಅಗ್ರಿಕಲ್ಚರ್ ಅಂದರೆ ನಮ್ಮ ಕೃಷಿ ಮಂತ್ರಿ ಇದ್ದ ಹಾಗೆ,
ಬ್ರೂಕ್ ರೋಲಿನ್ಸ್ ಅನ್ನುವಂಥವರು ಇಮಿಡಿಯೇಟಾಗಿ ಒಂದು ಟ್ವೀಟ್ ಮಾಡಿ ಅದನ್ನು ಬೆಂಬಲಿಸಿದ್ದಾರೆ. ಅದರಲ್ಲಿ ಅವರು ಇನ್ನೂ ಸ್ಪಷ್ಟವಾಗಿ ಈ ಒಪ್ಪಂದದ ಸಾರವನ್ನು ಬಿಡಿಸಿ ಹೇಳಿದ್ದಾರೆ. ಅದನ್ನು ತಮ್ಮ ಪರದೆಯ ಮೇಲೆ ಬರುತ್ತೆ, ತಾವು ಅದನ್ನು ನೋಡ್ಬೋದು. ಥ್ಯಾಂಕ್ ಯು ಪೋಟಸ್, ಥ್ಯಾಂಕ್ ಯು ಅಧ್ಯಕ್ಷರೇ. ಒನ್ಸ್ ಅಗೇನ್ ಡೆಲಿವರಿಂಗ್ ಫಾರ್ ಅವರ್ ಅಮೇರಿಕನ್ ಫಾರ್ಮರ್ಸ್. ಮತ್ತೊಂದು ಸರ್ತಿ ನೀವು ಅಮೇರಿಕಾದ ರೈತರ ಹಿತಾಸಕ್ತಿಯನ್ನಿಟ್ಟುಕೊಂಡು ಒಪ್ಪಂದ ಮಾಡಿರುವುದಕ್ಕೆ ನಿಮಗೆ ಕೃತಜ್ಞತೆಗಳು. ನ್ಯೂ ಯು ಎಸ್ ಇಂಡಿಯಾ ಡೀಲ್, ದಯವಿಟ್ಟು ಗಮನ ಕೊಟ್ಟು ಕೇಳಿ. ನ್ಯೂ ಯು ಎಸ್ ಇಂಡಿಯಾ ಡೀಲ್ ವಿಲ್ ಎಕ್ಸ್ಪೋರ್ಟ್ ಮೋರ್ ಅಮೇರಿಕನ್ ಫಾರ್ಮ್ ಪ್ರಾಡಕ್ಟ್ಸ್ ಟು ಇಂಡಿಯಾಸ್ ಮ್ಯಾಸಿವ್ ಮಾರ್ಕೆಟ್, ಲಿಫ್ಟಿಂಗ್ ಪ್ರೈಸಸ್ ಆ್ಯಂಡ್ ಪಂಪಿಂಗ್ ಕ್ಯಾಶ್ ಇನ್ ಟು ರೂರಲ್ ಅಮೇರಿಕಾ. ಈ ಹೊಸ ಒಪ್ಪಂದ ಗ್ರಾಮೀಣ ಅಮೇರಿಕಾದಲ್ಲಿ ಉತ್ಪಾದನೆ ಆಗುವ ಸರಕುಗಳನ್ನು ಭಾರತದ ಬೃಹತ್ ಮಾರುಕಟ್ಟೆಗೆ ಮಾರಲಿಕ್ಕೆ ಅವಕಾಶ, ರಫ್ತು ಮಾಡುವುದಕ್ಕೆ ಅವಕಾಶ ಮಾಡಿಕೊಡುತ್ತೆ. ಅದರ ಮೂಲಕ ಗ್ರಾಮೀಣ ಅಮೇರಿಕಾಗೆ ಸಾಕಷ್ಟು ಆದಾಯ, ಲಾಭ ಹರಿದು ಬರುತ್ತೆ. ಗ್ರಾಮೀಣ ಅಮೇರಿಕಾದ ಆಸಕ್ತಿ ಅಮೇರಿಕಾದ ಒಬ್ಬ ಅಧ್ಯಕ್ಷನ ಕಾಳಜಿ ಆಗಿರ್ಬೋದು, ಅದು ಆತನ ಕರ್ತವ್ಯ. ಹಂಗೆ ನೋಡೋದಾದರೆ ಗ್ರಾಮೀಣ ಅಮೇರಿಕನ್ನರೇ, ಅದರಲ್ಲೂ ಬಿಳಿಯ ಗ್ರಾಮೀಣ ಅಮೇರಿಕನ್ನರೇ ಅತಿ ಹೆಚ್ಚು ಟ್ರಂಪ್ರ ರಿಪಬ್ಲಿಕನ್ ಪಾರ್ಟಿಗೆ ವೋಟ್ ಕೊಟ್ಟಿದ್ದು. ಆತ ಕೊಟ್ಟಂಥ ಚುನಾವಣಾ ಭರವಸೆಯನ್ನು ಆತ ಈಡೇರಿಸ್ತಿದ್ದಾನೆ. ಇನ್ಫ್ಯಾಕ್ಟ್ ಅಲ್ಲಿ ಕೃಷಿಕರು ಅಂತಂದರೆ ಯುರೋಪ್ನಲ್ಲಾದರೂ ಕೂಡ ನಿಮಗೆ ಸಣ್ಣ ರೈತರು ಸಿಗ್ತಾರೆ, ಅಮೇರಿಕಾದಲ್ಲಿ ಸಣ್ಣ ರೈತರಲ್ಲ. ಅಮೇರಿಕಾದಲ್ಲಿ 500 ಎಕರೆ, 1000 ಎಕರೆ, 1,00,000 ಎಕರೆ, 10,000 ಎಕರೆ, 20,000 ಎಕರೆ, ಅದೊಂದು ರೀತಿಯ ಕ್ಯಾಪಿಟಲಿಸ್ಟ್ ಫಾರ್ಮಿಂಗ್. ಅದು ವಿಮಾನದಲ್ಲಿ ಬಿತ್ತನೆ ಮಾಡ್ತಾರೆ, ಯಂತ್ರಗಳಲ್ಲಿ ಕೊಯ್ಲು ಮಾಡ್ತಾರೆ, ಕಂಪನಿಗಳು ನಡೆಸ್ತವೆ, ಅದು ವ್ಯಕ್ತಿಗಳಲ್ಲ. ಅಂಥ ಕೋಟಿ ಕೋಟಿ ಟನ್ಗಳಷ್ಟು ಉತ್ಪಾದನೆ ಮಾಡುವಂತಹ ಗ್ರಾಮೀಣ ಅಮೇರಿಕನ್ನರಿಗೆ ಮಾರುಕಟ್ಟೆ ಕೊರತೆ ಇತ್ತು. ಭಾರತದ ಪ್ರಧಾನಮಂತ್ರಿಯ ಕೈಯನ್ನು ಹಿಂಡಿ ನಮ್ಮ ಇಡೀ ಭಾರತದ ಕೃಷಿ ಮಾರುಕಟ್ಟೆ 140 ಜನ ಪ್ರತಿ ದಿವಸ ನಾವು ಊಟ ಮಾಡಬೇಕಲ್ಲ, ಇದಕ್ಕಿಂತ ದೊಡ್ಡ ಮಾರ್ಕೆಟ್ ಎಲ್ಲಿ ಸಿಗುತ್ತೆ ಅವ್ರಿಗೆ? ಇವತ್ತು ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರುವುದು ನಾವೇ ಮೊದಲು, ಚೈನಾ 2. ಚೈನಾ ಹೆಂಗಿದ್ರು ಕೂಡ ಅಮೆರಿಕದವ್ರನ್ನ ಬಿಟ್ಕೊಳ್ಳೋದಿಲ್ಲ. ಇನ್ 2024 America's agricultural trade deficit with India was $1.3 billion. India's growing population is an important market for American agricultural products, and today's deal will go a long way to reducing this deficit. ನಾನು ಆಗಲೇ ಹೇಳಿದಾಗೆ ನಾವು $120 ಬಿಲಿಯನ್ ರಫ್ತು ಮಾಡ್ತಿದ್ವಿ, ಅವರು ನಮಗೆ ರಫ್ತು ಮಾಡ್ತಿದ್ವಿ ಕೇವಲ $50-60 ಬಿಲಿಯನ್. ಹೀಗಾಗಿ ಡಿಫಿಷಿಯೇಟ್ ಇತ್ತು. ರಫ್ತು ಮತ್ತು ಆಮದು ಅಂತ ಕಳೆದ್ರೆ ನಮ್ಮ ಕಡೆ ನಾವು ಹೆಚ್ಚು ರಫ್ತು ಮಾಡ್ತಿದ್ವಿ. ಇದು ಕಡಿಮೆ ಆಗುತ್ತೆ ಬರುವ ದಿನಗಳಲ್ಲಿ. ಯಾಕಂದರೆ ಬೆಳೆಯುತ್ತಿರುವ ಜನಸಂಖ್ಯೆಯನ್ನು ಹೊಂದಿರುವಂತಹ ಭಾರತದ ಕೃಷಿ ಮಾರುಕಟ್ಟೆ ಅಗಾಧವಾಗಿದೆ. ನಾವು ಆ ಅಗಾಧ ಮಾರುಕಟ್ಟೆಯನ್ನು ಕ್ಯಾಪ್ಚರ್ ಮಾಡಿದಾಗ ನಮ್ಮಿಂದ ಭಾರತೀಯರು ಹೆಚ್ಚು ಖರೀದಿ ಮಾಡ್ತಾರೆ. ಆಗ ಭಾರತ ನಮ್ಮಿಂದ ಖರೀದಿ ಮಾಡೋದು ಜಾಸ್ತಿಯಾಗಿ ರಫ್ತು ಮತ್ತು ಆಮದಿನಲ್ಲಿರೋ ವ್ಯತ್ಯಾಸ ಕಡಿಮೆ ಆಗುತ್ತೆ. ಅಮೇರಿಕಾ ಫಸ್ಟ್ ವಿಕ್ಟ್ರಿ ಆನ್ ದಿ ಟಾಪ್ ಆಫ್ ದಿ ಡಜನ್ಸ್ ಆಫ್ ಡೀಲ್ ಫಾರ್ ಅಗ್ರಿಕಲ್ಚರ್. ಅಮೇರಿಕಾದ ಟ್ರಂಪ್ ಮಾಡಿಕೊಂಡಿರುವ ಹಲವಾರು ಒಪ್ಪಂದಗಳಲ್ಲಿ ಈ ಒಪ್ಪಂದ ಅತಿ ಮುಖ್ಯ ಸ್ಥಾನವನ್ನು ಪಡೆಯುತ್ತೆ. ಇದು ಬಹಳ ಸ್ಪಷ್ಟವಾಗಿ ಈ ಇಂಡೋ US ಒಪ್ಪಂದ ಭಾರತವನ್ನು ತುಂಬ ಸ್ಪಷ್ಟವಾದ ಮಾತುಗಳಲ್ಲಿ ಹೇಳಿದ್ದಾರೆ. ಇದರಲ್ಲಿ ಮುಚ್ಚುಮರೆ ಏನೂ ಇಲ್ಲ. ಪ್ರಧಾನವಾಗಿ ಭಾರತದ ಕೃಷಿ, ಭಾರತದ ಹೈನುಗಾರಿಕೆ, ಭಾರತದ ಮೀನುಗಾರಿಕೆ, ಈ ಬೃಹತ್ ಮಾರುಕಟ್ಟೆಯನ್ನು ಒಂದು ಫೋನ್ ಕಾಲ್ಗೆ ನಾವು ತೆಗೆದಿಟ್ಬಿಟ್ಟಿದ್ದೀವಿ 6-8 ತಿಂಗಳಿಂದಲೂ ಕೂಡ. ಈ ರೀತಿ ಮಾಡಿದ್ರೆ ರಿಪರ್ಕಷನ್ಸ್ ಇರುತ್ತೆ, ಅದರ ಬಗ್ಗೆ ಸುಮಾರಷ್ಟು ಚುನಾವಣೆಯಲ್ಲೂ ಕೂಡ ಪ್ರಭಾವ ಬೀರುತ್ತೆ, ರೈತರು ಬೀದಿಗೆ ಬರ್ತಾರೆ ಅನ್ನುವಂಥ ಒಂದು ಏನು ಕದ್ದು ಮುಚ್ಚಿ ಮಾಡಿ ತರ್ಬೋದು ಅನ್ನೋದಾದರೂ ಒಂದಿತ್ತು. ಆದರೆ ದಿಢೀರನೆ ರಾತ್ರೋರಾತ್ರಿ ಈ ಒಪ್ಪಂದ ಆಗುವುದಕ್ಕೆ ಯಾವ ದೊಡ್ಡ ಪವಾಡ ನಡೆದಿರ್ಬೋದು? ಹಲವಾರು ಊಹಾಪೋಹಗಳಿದ್ದಾವೆ. ಅದರಲ್ಲಿ ಎಪ್ಸ್ಟೈನ್ ಫೈಲ್ಗಳಲ್ಲಿ ಅಮೇರಿಕಾದ ಕಾಮಕೇಳಿಯಲ್ಲಿ ತೊಡಗಿದ್ದ, ಶಿಕ್ಷೆಗೊಳಗಾದಂಥ ಅಪರಾಧಿಯಾಗಿರುವ, ಅದರಲ್ಲೂ ಕೂಡ ಬಾಲಕಿಯರನ್ನು, ಹದಿಹರಿಯದ ಬಾಲಕಿಯರನ್ನು ವೇಶ್ಯಾವಾಟಿಕೆಗೆ ತೊಡಗಿಸ್ತಾ ಜಗತ್ತಿನ ಸೋಕಾಲ್ಡ್ ದೊಡ್ಡ ದೊಡ್ಡ ಕಾಮಕೇಳಿಯಲ್ಲಿ ಇರುವಂಥ ದುಷ್ಟ ರಾಜಕಾರಣಿಗಳಿಗೆ ಹೆಣ್ಣುಗಳನ್ನು, ಈ ರೀತಿಯ ಬಾಲೆಯರನ್ನು ಸರಬರಾಜು ಮಾಡ್ತಾ ಆ ಒಂದು ಟ್ರಾಫಿಕ್ಕಲ್ಲೇ ತಾನು ಸಿಗಾಕೊಂಡಂಥ ಎಪ್ಸ್ಟೈನ್ ಅನ್ನೋ ವ್ಯಕ್ತಿ ಮತ್ತು ಆತನ ಮೂಲಕ ಅಮೇರಿಕಾಗೆ ಹತ್ತಿರ ಆಗೋದು, ಬೇರೆ ಬೇರೆ ರಾಜಕೀಯ ನಾಯಕರಿಗೆ ಹತ್ತಿರ ಆಗುವುದಕ್ಕೆ ಜಗತ್ತಿನ ಬೇರೆ ಬೇರೆ ರಾಜಕಾರಣಿಗಳು ಪ್ರಯತ್ನ ಮಾಡ್ತಿದ್ರು. ಅವ್ರಿಗೂ ಕೂಡ ಈ ರೀತಿ ವ್ಯವಹಾರಗಳಲ್ಲಿ ಅವರು ಒಳಗೊಳ್ತಾ ಇದ್ದರು. ಇನ್ಫ್ಯಾಕ್ಟ್ ಅದು ಯಾವುದೂ ಸುಳ್ಳಲ್ಲ. ಯಾಕಂದರೆ ನಮ್ಮ ದೇಶದ ಪೆಟ್ರೋಲಿಯಂ ಸಚಿವರು ಕೂಡ ಘೋಷಣೆ ಮಾಡಿದ್ದಾರೆ, ಬೇರೆ ಬೇರೆ ಸಚಿವರು ಹೇಳಿದ್ದಾರೆ, ಅಮೇರಿಕಾಗೆ ನಾವು ಹತ್ತಿರ ಆಗೋದಕ್ಕೆ ಎಪ್ಸ್ಟೈನ್ನ ಬಳಸ್ಕೊಂಡ್ವಿ ಅಂತೇಳಿ.
ಇದು ದೊಡ್ಡ ಹಗರಣವಾದಾಗ ಅಮೇರಿಕಾದ ನ್ಯಾಯಾಲಯ ತುಂಬ ಸ್ಪಷ್ಟವಾಗಿ ಈತ ಎಪ್ಸ್ಟೀನ್ಗೆ ಅವನ ಡೈರಿಗಳು ಬರೆಯೋ ಹವ್ಯಾಸ ಇದೆ, ಅವನ ಇಮೇಲ್ಗಳಲ್ಲಿ ಎಲ್ಲರ ಕರೆಸ್ಪಾಂಡೆನ್ಸು ಇದೆ, ಅದೆಲ್ಲವನ್ನು ಕೂಡ ಸಾರ್ವಜನಿಕವಾಗಿ ನೀವು ಬಿಡುಗಡೆ ಮಾಡಬೇಕು ಅಂತ ಆದೇಶ ಮಾಡಿದ್ದಾರೆ. ಅದನ್ನು ಹೇಗಾದರೂ ತಡೆಗಟ್ಟಬೇಕು ಅಂತ ಟ್ರಂಪ್ ಭಾಳ ಪ್ರಯತ್ನ ಮಾಡಿದ್ರು. ಆದರೂ ಕೂಡ ನಮಗಿಂತ ಅಮೇರಿಕಾದಲ್ಲಿ ಸ್ವಲ್ಪ ಪ್ರಜಾತಂತ್ರ, ನಾಗರಿಕ ಸಮಾಜ, ಸಂಸ್ಥೆಗಳು ಇನ್ನೂ ಕೂಡ ಬೆನ್ನುಮೂಳೆ ಉಳಿಸ್ಕೊಂಡಿರೋದ್ರಿಂದ ಕೊನೆಗೂ ಕೂಡ ಎಲ್ಲ ಎಪ್ಸ್ಟೀನ್ ಫೈಲ್ಗಳನ್ನು ಬಿಡುಗಡೆ ಮಾಡಬೇಕು ಅಂತ ಒಂದು ಆದೇಶ ಬಂತು. ಒಂದೊಂದೇ ಆ ಎಪ್ಸ್ಟೀನ್ನ ಕಾಮಕೇಳಿಯ ಫೈಲ್ಗಳು ಬಿಡುಗಡೆ ಆಗ್ತಿರೋದಂತೆ ಬೇರೆ ಬೇರೆ ದೇಶದ ರಾಜಕಾರಣಿಗಳ ಕಂಪ್ಲೀಟ್ ಬಣ್ಣ ಬಯಲಾಗ್ತಾ ಇದೆ. ಇದರಲ್ಲಿ ಒಂದು ಕಡೆ ಮೋದಿಯವರ ಹೆಸರು ಕೂಡ ಸ್ಪಷ್ಟವಾಗಿ ದಾಖಲಾಗ್ತಾ ಇದೆ. ಇನ್ಫ್ಯಾಕ್ಟ್ ಈ ವಿಷಯವನ್ನು BJPಯ ನಾಯಕರಾದಂಥ ಸುಬ್ರಹ್ಮಣ್ಯ ಸ್ವಾಮಿ ಅವರೇ ಭಾಳ ಹಿಂದೆನೇ ಜನರ ಗಮನಕ್ಕೆ ತಂದಿದ್ದರು, ಭಾರತದ ಗಮನಕ್ಕೆ ತಂದಿದ್ದರು. ಬಜೆಟನ್ನು ಮಂಡಿಸಾಗಲಾದರೂ ಬಜೆಟ್ ಮನೆ ಹಾಳಾಗೋಗ ಇದನ್ನು ಹೇಳ್ರಿ, ಎಪ್ಸ್ಟೀನ್ ಫೈಲಲ್ಲಿ ಮನುಷ್ಯ ಇದ್ದಾನೆ, ಪ್ರಧಾನಿ ಆಗೋದಕ್ಕೆ ನಾಲಾಯಕ್ಕು ಅಂತ BJPಯ ನಾಯಕ ಹೇಳಿದ ಮಾತಿದು. ಇನ್ನೂ ಏನೇನಿದೆ ನಮಗೆ ಗೊತ್ತಿಲ್ಲ. ಇನ್ನೂ ಏನೇನೋ ಬಯಲು ಬರುವುದಕ್ಕೆ ಮುಂಚೆ ಎಪ್ಸ್ಟೀನ್ ಫೈಲ್ನ ಜುಟ್ಟಾಗಿ ಇಟ್ಕೊಂಡು, ಮೋದಿಯ ಜುಟ್ಟಾಗಿ ಇಟ್ಕೊಂಡು ಅವರು ಈ ಒಪ್ಪಂದವನ್ನು ಮಾಡುವುದಕ್ಕೆ ಏನಾದರೂ ಬೆದರಿಕೆ ಹಾಕಿದ್ರ, ಬ್ಲ್ಯಾಕ್ ಮೇಲ್ ಮಾಡಿದ್ರ ಗೊತ್ತಿಲ್ಲ. ಒಂದು ರೀತಿಯ ಗುಮಾನಿ ಅಂತೂ ಬಂದೇ ಬರುತ್ತೆ. ಇಲ್ಲ ಅಂದರೆ ಈ ಥರ, ಅಂದರೆ ಎಪ್ಸ್ಟೀನ್ ಫೈಲ್ ಇರಲಿಲ್ಲ ಅಂದರೆ ಈ ಥರದಂಥ ಒಂದು ಒಪ್ಪಂದ ಆಗ್ತಿತ್ತು ಅಂತಲ್ಲ ಅರ್ಥ. ಅದಕ್ಕೊಂದು ಇನ್ನೊಂದೇನೋ ಒಂದು ಮುಚ್ಚುಮರೆ ಆದರೂ ಮಾಡ್ತಿದ್ರು. ಯಾವ ಮುಚ್ಚುಮರೆನೂ ಇಲ್ಲದೆ ಏಕಪಕ್ಷೀಯವಾಗಿ ಅಮೇರಿಕಾಗೆ ಸಹಾಯ ಆಗುತ್ತೆ ಅಂತ ಅಮೇರಿಕಾದವ್ರು ಘೋಷಣೆ ಮಾಡ್ತಾರೆ. ಭಾರತದ ಪ್ರಧಾನಮಂತ್ರಿ ಬಾಯಿ ಮುಚ್ಕೊಂಡು ಅದನ್ನು ಒಪ್ಕೋತಾರೆ. ಇದುವರೆ ತನಕ ಅದು ಹಾಗಲ್ಲ, ನಾವು ಕೂಡ ಯಾಕಂದರೆ ಕಣ್ಣೆದುರಿಗೆ ಇದೆ. ಅಮೇರಿಕ 18% ಸುಂಕ ಆಗುತ್ತೆ, ನೀವು 0 ಆಗ್ತೀರ ಸುಂಕ. ನಮಗಿಂತ 18 ಪಟ್ಟು ಅವ್ರು ವಿಜಯ ಸಾಧಿಸಿದ್ದಾರೆ ಅಂತ ಅರ್ಥ. ಇದು ಗೋಲಲ್ಲ, ನಾವು 18 ಗೋಲು, ಅವ್ರದ್ದು 0 ಗೋಲು, ನಾವು ಗೆದ್ವಿ ಅಲ್ಲ. ನಮಗೆ ಏನೂ ಕೊಡ್ದಿರ ನಮ್ಮಿಂದ 18 ಪಟ್ಟು ಕಿತ್ಕೊಂಡಿದ್ದಾರೆ ಅಂತ ಇದರ ಅರ್ಥ. ಸೊ ಹೀಗಾಗಿ ಏನು ಈ US ಇಂಡಿಯಾ ಟ್ರೇಡ್ ಡೀಲ್ನ ಸಾರಾಂಶ ತಮ್ಮ ಪರದೆಯ ಮೇಲೆ ಬರುತ್ತೆ, ತಾವು ನೋಡ್ಬೋದು. ಮೊದಲನೇದು, ಅಮೇರಿಕ ತಾನು ವಿಧಿಸ್ತಿದ್ದಂಥ ಭಾರತೀಯ ಸರಕುಗಳ ಮೇಲಿನ ಸುಂಕವನ್ನು 25%ಗಿಂತ 18%ಗೆ ಅಂದರೆ ಬರೀ 7%ಗೆ ಇಳಿಸಿದೆ. ಆದರೆ ಇವತ್ತು ಬರ್ತಿರುವಂಥ ವರದಿಗಳೇನಪ್ಪ ಅಂತಂದರೆ, ಒಂದು ಹೊಸ ಕಾಯ್ದೆಯ ಪ್ರಕಾರ ಅಮೇರಿಕಾದ ಸಂವೇದನಾಶೀಲ ಕ್ಷೇತ್ರಗಳನ್ನು ರಕ್ಷಣೆ ಮಾಡ್ಕೋಬೇಕು ಅಂತ ಹೊಸ ಕಾಯ್ದೆಯನ್ನು ಮಾಡಿ ಕೆಲವು ಸರಕುಗಳನ್ನು ಅದರಲ್ಲಿ ನಿಗದಿಪಡಿಸಿದ್ದಾರೆ. ಈ ಒಪ್ಪಂದ ಆ ಸರಕುಗಳಿಗೆ ಅನ್ವಯ ಆಗಲ್ಲ. ಉದಾಹರಣೆಗೆ ಕಲ್ಲಿದ್ದಲು, ಭಾರತದಿಂದ ರಫ್ತು ಆಗುವ ಕಲ್ಲಿದ್ದಲಾಗಿರ್ಬೋದು, ಸಿಮೆಂಟ್ ಆಗಿರ್ಬೋದು, ಕಬ್ಬಿಣ ಆಗಿರ್ಬೋದು, ಇವ್ಯಾವುದರ ಮೇಲೂ ಕೂಡ ಈಗಲೂ ಈ 18% ಸುಂಕ ಅನ್ವಯ ಆಗಲ್ಲ ಅನ್ನೋದು ಇವತ್ತು ಬರ್ತಿರುವಂಥ ಮಾಹಿತಿ. ಅಲ್ಲಿ ಯಥಾ ಪ್ರಕಾರ 25ರಿಂದ 40% ಮುಂದುವರಿಯುತ್ತೆ. ಎರಡನೇದು, ಇಂಡಿಯಾ ಟು ಸ್ಟಾಪ್ ಬೈಯಿಂಗ್ ರಷ್ಯನ್ ಆಯಿಲ್. ರಷ್ಯನ್ ತೈಲವನ್ನು ನಾವು ಕೊಂಡುಕೊಳ್ಳುವುದನ್ನು ನಿಲ್ಲಿಸಬೇಕು ಅಂತ ಹೇಳುವುದಕ್ಕೆ ಇವರು ಯಾರು? ಒಂದು ಸ್ವತಂತ್ರ ದೇಶ, ಒಬ್ಬ ಸ್ವತಂತ್ರ ದೇಶದ ಪ್ರಧಾನಿಗೆ ತನ್ನ ದೇಶದ ಜನರ ಹಿತಾಸಕ್ತಿ, ತನ್ನ ದೇಶದ ಆರ್ಥಿಕತೆಯ ಹಿತಾಸಕ್ತಿಯೇ ಪ್ರಮುಖವಾಗಿದ್ದ ಪಕ್ಷದಲ್ಲಿ ಯಾವ ದೇಶ ತನಗೆ ಕಡಿಮೆ ತೈಲಕ್ಕೆ ಮಾರ್ತದೋ ಅವ್ರ ಹತ್ರ ಕೊಂಡ್ಕೋಬೇಕು. ಉದಾಹರಣೆಗೆ 3 ವರ್ಷದ ಕೆಳಗೆ ರಷ್ಯಾ ಉಕ್ರೈನ್ ಯುದ್ಧ ಪ್ರಾರಂಭ ಆದ ಮೇಲೆ ಐರೋಪ್ಯ ಒಕ್ಕೂಟ ಮತ್ತು ನ್ಯಾಟೋ ಒಪ್ಪಂದದ ಭಾಗವಾಗಿ ಉಕ್ರೈನ್ನ ಸೇರಿಸ್ಕೊಳ್ಬೇಕು ಅಂತ ಪ್ರಯತ್ನ ಪಡ್ತಿರೋಂಥ ಯುರೋಪು ಉಕ್ರೇನ್ಗೆ ಸಹಾಯ ಮಾಡಿ ಅದರ ತನಕ ಅವರು ಕೂಡ ರಷ್ಯಾದೇ ಅಗತ್ಯ ಇಲ್ಲ ಇರ್ತೀವಿ. ಇವತ್ತು ಇರಾನು, ಇರಾಕು, ನಾವು ಈ ಹಿಂದೆ ಮಾತಾಡ್ದಂಗೆ ವೆನೆಜುಲಾ, ಅಮೇರಿಕಾ, ರಷ್ಯಾ ಇವು ಪ್ರಧಾನವಾಗಿ ತೈಲವನ್ನು ಎಕ್ಸ್ಪೋರ್ಟ್ ಮಾಡುವ ದೇಶಗಳು. ಸೌದಿ ಅರೇಬಿಯಾ ಇವು ಕೂಡ ಸೇರಿಕೊಳ್ಳುತ್ತೆ. ರಷ್ಯಾದ ತೈಲ ಹಗ್ಗ, ಯುರೋಪು ರಷ್ಯಾದಿಂದ ತೈಲನ ಆಮದು ಮಾಡ್ಕೊಳ್ತಿತ್ತು. ಉಕ್ರೇನ್ ಮತ್ತು ಇರಾನ್ ಯುದ್ಧ ಪ್ರಾರಂಭ ಆದಮೇಲೆ ರಷ್ಯಾದ ತೈಲವನ್ನು ಕೊಂಡುಕೊಳ್ಬಾರ್ದು ಅಂತ ಅದ್ರ ಮೇಲೆ ನಿಷೇಧ ಮಾಡಿದ್ರು. ಆಗ ರಷ್ಯಾದ ತೈಲಗೆ ಮಾರುಕಟ್ಟೆ ಕುಸಿದಾಗ ಭಾರತ ರಷ್ಯಾದಿಂದ ತೈಲನ ಕೊಂಡ್ಕೊಳ್ಳೋದಕ್ಕೆ ಶುರು ಮಾಡಿತು. ನಮಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಅಮೇರಿಕಾದ ತೈಲ ಒಂದು ಬ್ಯಾರೆಲ್ಗೆ ಒಂದು $75 ಅಂತ ಇಟ್ಕೊಂಡ್ರೆ ಕೇವಲ $40ಗೆ ನಮಗೆ ರಷ್ಯಾದಿಂದ ಅಗ್ಗದ ತೈಲ ಸಿಗ್ತಾ ಇತ್ತು. ಆದರೆ ನಾವೊಂದು ಪ್ರಶ್ನೆ ಕೇಳಬೇಕು, ಕೊಂಡ್ಕೊಂಡ್ವಿ ನಾವು. ಇನ್ಫ್ಯಾಕ್ಟ್ 40% 50% ನಮ್ಮ ತೈಲವನ್ನು ಕಳೆದ 3 ವರ್ಷದಲ್ಲಿ ನಾವು ಖರೀದಿ ಮಾಡಿರೋದು ರಷ್ಯಾದಿಂದ. ಅಂದರೆ ಇವತ್ತೇನು ನಾವು ಬಳಕೆ ಮಾಡ್ತಿದ್ದೀವಿ ತೈಲ, ಪೆಟ್ರೋಲು, ಡೀಸೆಲ್ಲು ಇತ್ಯಾದಿಗಳು, ಇದರ ಕಚ್ಚಾ ತೈಲದ ವೆಚ್ಚ 60% ಕಮ್ಮಿ ಆಗಿದೆ. ಆದರೂ ಕೂಡ ಬೆಲೆ ಕಡಿಮೆ ಆಗಲಿಲ್ಲ, ಅದು ಬೇರೆ ಪ್ರಶ್ನೆ. ಅದರ ಲಾಭ ಎಲ್ಲ ಪಡ್ಕೊಂಡಿದ್ದು ರಿಲಯನ್ಸ್ನವರು.
ಅದರ ಲಾಭ ಎಲ್ಲ ಪಡ್ಕೊಂಡಿದ್ದು ಸಬ್ಸಿಡಿ ಮೂಲಕ ಕೇಂದ್ರ ಸರ್ಕಾರ, ಅದು ಎರಡನೇ ಪ್ರಶ್ನೆ. ಆದರೆ ಒಂದು ದೇಶವಾಗಿ ಇಟ್ಕೊಂಡ್ರೆ ದುಬಾರಿ ತೈಲವನ್ನು ಖರೀದಿ ಮಾಡೋದ್ರ ಬದಲು ಅಗ್ಗದ ತೈಲವನ್ನು ಖರೀದಿ ಮಾಡಬೇಕಾಗಿರೋದು ಒಂದು ಸ್ವಾಭಿಮಾನಿ ದೇಶಕ್ಕೆ ಇರುವಂತಹ ಆರ್ಥಿಕ ಸ್ವಾತಂತ್ರ್ಯ. ನಮಗೊಂದು ವ್ಯೂಹಾತ್ಮಕವಾದಂಥ ಸ್ವಾಯತ್ತತೆಯನ್ನು ನಾವು ವಿದೇಶಾಂಗ ವ್ಯವಹಾರಗಳಲ್ಲಿ ಸಾಧಿಸಿ ತೋರಿಸಿದ್ರೆ, ನಿಮ್ಮ ಗುಲಾಮರಲ್ಲ ನಾವು ಅಂತಂದ್ಬಿಟ್ಟು ನಾವು ಹೇಳಿದ್ದಿದ್ರೆ, ಅಥವಾ ಆ ರೀತಿ ನಮ್ಮನ್ನು ಗುಲಾಮಿತನಕ್ಕೆ ಅನಿವಾರ್ಯಗೊಳಿಸುವಂತಹ ಇತರ ಒಪ್ಪಂದಗಳಲ್ಲಿ ನಾವು ತೊಡಗಿರಲಿಲ್ಲ ಅಂದರೆ, ಅಥವಾ ಅಮೇರಿಕಾದ ಏಜೆಂಟ್ರಾಗಿ ಚೈನಾ ಜೊತೆ, ರಷ್ಯಾ ಜೊತೆ, ನೆರೆಹೊರ ಎಲ್ಲ ದೇಶಗಳ ಜೊತೆ ಜಗಳ ಮಾಡ್ಕೊಂಡು ಏಕಾಂಗಿಯಾಗಿರಲಿಲ್ಲ ಅಂದರೆ, ನಮ್ಮ ತಪ್ಪು ವಿದೇಶಾಂಗ ನೀತಿ, ಅಮೇರಿಕಾ ಗುಲಾಮಿ ವಿದೇಶಾಂಗ ನೀತಿ ನಾವು ಮಾಡ್ಕೊಂಡಿರಲಿಲ್ಲ ಅಂತಂದರೆ, ರಷ್ಯಾದ ತೈಲ ಕೊಂಡ್ಕೊಳ್ಬೇಡಿ ಅಂತಂದ್ಬಿಟ್ಟು ಟ್ರಂಪ್ ನಮ್ಗೆ ಆದೇಶ ಮಾಡಿದ್ರೆ ನೀನು ಯಾರು ಅಂತ ಕೇಳಿ ನಾವು ಖರೀದಿ ಮಾಡ್ಬೋದಾಗಿತ್ತು. ಆದರೆ ಆ ಥರದ ಎಲ್ಲ ಸ್ವಾತಂತ್ರ್ಯವನ್ನು ವಿಶೇಷವಾಗಿ ಮೋದಿ ಸರ್ಕಾರ ಬಂದ ಮೇಲೆ ನಾವು ಕಳ್ಕೊಂಡು ಕೂತಿದ್ದೀವಿ. ಹೀಗಾಗಿ ಏಕಪಕ್ಷೀಯವಾಗಿ ಅವರು ಆದೇಶ ಮಾಡ್ತಾರೆ. ತಮ್ಮ ಪರದೆಯ ಮೇಲೆ ಮತ್ತೊಂದು ತೈಲವನ್ನು ನಾವು ಎಲ್ಲೆಲ್ಲಿಂದ ತಗೊಳ್ತೀವಿ ಅನ್ನೋ ಒಂದು ಕೋಷ್ಟಕ ಬರುತ್ತೆ, ತಾವು ನೋಡ್ಬೋದು. ಭಾರತಕ್ಕೆ ತೈಲವನ್ನು ಸಪ್ಲೈ ಮಾಡುವಂತಹ 5 ಪ್ರಮುಖವಾದಂಥ ದೇಶಗಳು ಕಳೆದ 2023-24 ಪ್ರಾರಂಭ ಆಗಿದ್ದು ನೀವು ಅದರಲ್ಲಿ ಗಮನಿಸ್ಬೋದು. ಎಷ್ಟು ಆಯಿಲ್ಗಳನ್ನು, ಎಷ್ಟು ತೈಲವನ್ನು ನಾವು ಖರೀದಿ ಮಾಡಿದ್ವಿ, ಎಷ್ಟು ಮೌಲ್ಯ ಕೊಟ್ಟು ಖರೀದಿ ಮಾಡಿದ್ವಿ, ಆವರೇಜ್ ಒಂದು ಬ್ಯಾರಲ್ಗೆ ಎಷ್ಟು ಬೆಲೆ ತೆತ್ತೀವಿ ಅನ್ನೋದಿರುತ್ತೆ. ಅದು ತುಂಬ ಪ್ರಮುಖವಾದದ್ದು. ನೀವಲ್ಲಿ ಗಮನಿಸಿ, ರಷ್ಯಾದ ತೈಲ ನಮಗೆ ಇಲ್ಲಿ ಇಳಿದಾಗ ಆ ತೈಲದ ಬೆಲೆ ಕೇವಲ $71 ಪರ್ ಬ್ಯಾರಲ್. ಇರಾಕಿಂದ ನಾವು ಖರೀದಿ ಮಾಡ್ತೀವಿ, ಅದು 40% ಅಷ್ಟೇ, 38.9% ಅಂತಿದೆ ಲೆಕ್ಕಾಚಾರಕ್ಕೆ, 40% ಅಂತ ಇಟ್ಕೊಳ್ರಿ. ಅದನ್ನು ನಾವು ಕೇವಲ $71ಗೆ ಖರೀದಿ ಮಾಡಿದ್ದೀವಿ. ಇರಾಕಿಂದ 20% ಅಷ್ಟು ಖರೀದಿ ಮಾಡ್ತೀವಿ, ಅದು ಒಂದು ಬ್ಯಾರಲ್ಗೆ ಬರೀ $76. ಸೌದಿ ಅರೇಬಿಯಾ, ಅದು ಅಮೇರಿಕಾದ ನೆರಳಾಗಿರುವಂಥದ್ದು, ಅವರಿಂದ ಬರೀ 14% ಖರೀದಿ ಮಾಡ್ತೀವಿ, 88% ನಮ್ಮಿಂದ $88 ಪರ್ ಬ್ಯಾರಲ್ ಕಟ್ತೀವಿ. $71 $88. ಕೊನೆಗೆ ಅಮೇರಿಕಾದಿಂದ ನಾವು ಖರೀದಿ ಮಾಡ್ತಿರೋದು ಕೇವಲ 4%. ನಮಗೆ ಅಗತ್ಯವಿರುವ 4% ಅಷ್ಟು ತೈಲವನ್ನು ಮಾತ್ರ ಅಮೇರಿಕಾದಿಂದ ಖರೀದಿ ಮಾಡ್ತೀವಿ. ಆದರೆ ರೇಟ್ ಎಷ್ಟು? $88, 88.56, ಅಂದರೆ ಹತ್ತತ್ರ $86. ರಷ್ಯಾದೆಷ್ಟು? $71. ಅಂದರೆ ಕಣ್ಣೆದುರಿಗೆ, ಅಂದರೆ ಇವತ್ತಿನ ಬೆಲೆಯಲ್ಲಿ ನಾವು ನೋಡೋದಾದರೆ ಕಣ್ಣೆದುರಿಗೇನೆ ಒಂದು ಬ್ಯಾರಲ್ಗೆ $15 ಹೆಚ್ಚಿಗೆ ನಾವು ಕೊಡ್ತಿದ್ದೀವಿ ಅಮೇರಿಕಾವನ್ನು ಖರೀದಿ ಮಾಡೋದು, ಅಮೇರಿಕಾದ ತೈಲವನ್ನು ಖರೀದಿ ಮಾಡೋದಕ್ಕೆ. ಈಗ ಅಮೇರಿಕ ಏನು ಹೇಳ್ತಿದೆ, ನೀವು ರಷ್ಯಾದಿಂದ ಸಂಪೂರ್ಣವಾಗಿ ಖರೀದಿ ಕಡಿಮೆ ಮಾಡಬೇಕು. ಈಗ ನಾವು ರಷ್ಯಾ, ಇರಾಕ್, ಸೌದಿ ಅರೇಬಿಯಾ ಬೇರೆ ಬೇರೆ ದೇಶಗಳಿಂದ ಖರೀದಿ ಮಾಡಿದಾಗ ಒಬ್ಬೊಬ್ಬರ ಹತ್ರ ಒಂದೊಂದು ರೇಟಲ್ಲಿ ಖರೀದಿ ಮಾಡ್ತೀವಿ. ಅತಿ ಹೆಚ್ಚು ನಾವು ಖರೀದಿ ಮಾಡ್ತಿರೋದು ಅತಿ ಕಡಿಮೆ ದರಕ್ಕೆ ನಮಗೆ ಮಾರೋರಿಂದ, ಪ್ರಧಾನವಾಗಿ ರಷ್ಯಾ, ಇರಾಕು ಇವೆರಡೂ ಸೇರಿದ್ರೆ ಹೆಚ್ಚು ಕಡಿಮೆ 60% ಆಗುತ್ತೆ. ಹೀಗಾಗಿ ಸರಾಸರಿ ಒಂದು ಬ್ಯಾರಲ್ಗೆ ನಾವು ಕೊಡ್ತಾ ಇದ್ದಿದ್ದು ಹಬ್ಬಬ್ಬ ಅಂದರೆ $73. ಈ ಹೊಸ ಒಪ್ಪಂದ ಏನು ಹೇಳ್ತಿದೆ, ರಷ್ಯಾದಿಂದ ನಿಮ್ಮ ಖರೀದಿ ನಿಲ್ಲಿಸಬೇಕು. ಅಂದರೆ 40% ಅಷ್ಟು ಏನು ಈಗಾಗಲೇ ನಾವು ಖರೀದಿ ಮಾಡ್ತಿದ್ವಿ ಅದನ್ನು ನೀವು ಖರೀದಿ ಮಾಡಬಾರ್ದು. ಅದನ್ನು ನೀವು ಯಾರಿಂದ ಖರೀದಿ ಮಾಡಬೇಕು? ಅಮೇರಿಕಾ ಅಥವಾ ವೆನಿಜುಲಾದಿಂದ. ಬೈಯಿಂಗ್ ಅಮೇರಿಕನ್ ಒಪ್ಪಂದ ಹಾಕಿದಾರಂತೆ. ಮೈ ಗುಡ್ ಫ್ರೆಂಡ್ ನರೇಂದ್ರ ಮೋದಿ ಹ್ಯಾಸ್ ಅಪ್ರೂವ್ಡ್. ಯಾರಿಂದ ಖರೀದಿ ಮಾಡ್ತೀವಿ ನಾವು? ಇನ್ನು ಈ 40% ನಾವು ಅಮೇರಿಕಾದಿಂದ ಖರೀದಿ ಮಾಡ್ತೀವಿ. ಯಾವ ರೇಟಿಗೆ ಖರೀದಿ ಮಾಡ್ತೀವಿ? $88.56. ಅಂದರೆ ಒಂದು ಬ್ಯಾರಲ್ಗೆ ಅಗ್ಗಕ್ಕೆ $70 ಸಿಗ್ತಿದ್ರು ಕೂಡ $15 ನಾವು ಜಾಸ್ತಿ ಕೊಟ್ಟು ಖರೀದಿ ಮಾಡ್ತೀವಿ. ಇದರಿಂದ ಯಾವ ದೇಶ ಉದ್ಧಾರ ಆಗುತ್ತೆ? ಇದರಿಂದ ಅಮೇರಿಕ ಉದ್ಧಾರ ಆಗುತ್ತೆ. ನಾವು ಉದ್ಧಾರ ಆಗ್ತೀವ? ಸರಾಸರಿ ಸಾಗಾಟು ದರ ಅಮೇರಿಕಾದಿಂದ, ಅಥವಾ ವೆನಿಜುಲಾ ಕೂಡ ಈಗ ಅಮೇರಿಕಾದ 51ನೇ ರಾಜ್ಯ ಅಂತಲೇ ಅರ್ಥ. ಇನ್ಫ್ಯಾಕ್ಟ್ ಆ ತೈಲಕ್ಕೂ ಇನ್ನೊಂದು ಸಮಸ್ಯೆ ಇದೆ. ವೆನಿಜುಲಾ ತೈಲವನ್ನು ಬೇರೆ ತೈಲದ ಥರ ಸುಲಭವಾಗಿ ನೀವು ಪರಿಷ್ಕರಣೆ ಮಾಡೋಕ್ಕಾಗೋದಿಲ್ಲ. ಅದನ್ನು ಪ್ರೋಸೆಸ್ ಮಾಡೋದಕ್ಕೆ ಕಷ್ಟ, ತುಂಬ ಕಡು ತೈಲ. ಈ ಕಡು ತೈಲಾದ ಪರಿಷ್ಕರಣೆ ಮಾಡುವುದಕ್ಕೆ ಅಂದರೆ ಅದನ್ನು ನೀವು ಪ್ರೋಸೆಸ್ ಮಾಡೋದಕ್ಕೇ ಇನ್ನೂ ಹೆಚ್ಚುವರಿ ಖರ್ಚಾಗುತ್ತೆ. ಆದರೆ ಅಮೇರಿಕಾದ ಕಂಪನಿಯಿಂದ ಎಕ್ಸಾನ್ ಕಂಪನಿ ನಡೆಸುತ್ತೀನಿ ನಾವು ವೆನಿಜುಲಾದ ತೈಲವನ್ನು. ಎಕ್ಸಾನ್ ಅಮೇರಿಕಾದ ಕಂಪನಿ, ಅಮೇರಿಕಾದಿಂದ ನಾವು ಖರೀದಿ ಮಾಡ್ತೀವಿ. ಭಾರತದ ಆಸಕ್ತಿಯನ್ನು ಬಲಿಗೊಟ್ಟು 1 ಲೀಟರ್ ಪೆಟ್ರೋಲ್ಗೆ ಸರಾಸರಿ 15% ಜಾಸ್ತಿ ಆಗುತ್ತೆ ನಾವು ಈ ಒಪ್ಪಂದಕ್ಕೆ ಒಪ್ಪಿಗೆ ಕೊಟ್ಟಿದ್ದರಿಂದ. ಇದನ್ನು ದೇಶಭಕ್ತರು ಕಣ್ಣು ತೆರೆದು ನೋಡಬೇಕು. ಇದನ್ನು ದೇಶಭಕ್ತಿ ಅಂತಾರ, ದೇಶವನ್ನು ಹರಾಜಾಕಿದ್ದು ಅಮೇರಿಕಾಗೆ ಅಂತಾರೆ. ಮೂರನೇದು, ಬೈ ಮೋರ್ US ಎನರ್ಜಿ ಆ್ಯಂಡ್ ಟೆಕ್ನಾಲಜಿ. ತಂತ್ರಜ್ಞಾನಗಳು
ನಮ್ಮ ದೇಶದಲ್ಲೇ ಬೆಳಿಬೇಕು. ಬಿಲ್ಡ್ ಇಂಡಿಯಾ, ಬಿ ಲೋಕಲ್. ತಂತ್ರಜ್ಞಾನವನ್ನು ಅಮೇರಿಕಾದ ಜೊತೆ ನಾವು ಖರೀದಿ ಮಾಡಿದ್ರೆ, ಒಂದು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋಣ, ಚೈನಾದ ಜೊತೆ ಖರೀದಿ ಮಾಡಿದ್ರೆ, ರಷ್ಯಾದಿಂದ ಖರೀದಿ ಮಾಡಿದ್ರೆ ನಮಗೆ ಆ ಯಂತ್ರಗಳ ಸಂಪೂರ್ಣವಾದಂಥ ಮಾಹಿತಿ ಮುಂದೊಮ್ಮೆ ಅದೇ ಯಂತ್ರವನ್ನು ತಂತ್ರಜ್ಞಾನವನ್ನು ನಾವು ಬಳಸೋದಾದರೆ ಅದಕ್ಕೆ ಬೇಕಾಗಿರುವ ಸಂಪೂರ್ಣ ಮಾಹಿತಿ ಮತ್ತು ನಾವು ಅವರಿಂದ ಖರೀದಿ ಮಾಡಿದ ಮೇಲೆ ಅದನ್ನು ಬಳಸುವ ಸ್ವಾತಂತ್ರ್ಯ ಎರಡೂ ಇರುತ್ತೆ. ಅಮೇರಿಕಾದಿಂದ ನಾವು ಖರೀದಿ ಮಾಡಿದ್ರೆ, ಅದರಲ್ಲೂ ಹೈ ಟೆಕ್ನಾಲಜಿ ಆದರೆ, ರಕ್ಷಣೆಗೆ ಸಂಬಂಧಪಟ್ಟಂಥ ತಂತ್ರಜ್ಞಾನ ಆದರೆ, ಒಂದು ಸರಕನ್ನು ಅವರಿಂದ ನೀವು ಖರೀದಿ ಮಾಡಿದ್ರೆ ಅದನ್ನು ಬಳಸೋಕ್ಕೆ ಬೇಕಾಗಿರುವ ಎಲ್ಲ ಉಪಕರಣಗಳು ನೀವು ಅಮೇರಿಕಾದಿಂದಲೇ ಖರೀದಿ ಮಾಡಬೇಕು, ಬೇರೆದ್ರ ಜೊತೆ ಕಂಪ್ಯಾಟಿಬಲ್ ಇರೋದಿಲ್ಲ. ಅಷ್ಟು ಮಾತ್ರ ಅಲ್ಲ, ಅದರ ಬಳಕೆಗೆ ಅಂತಿಮವಾಗಿ ಕೂಡ ಇದೇ ಅಮೇರಿಕ ಒಪ್ಪಿಗೆ ಕೊಡಬೇಕಾಗುತ್ತೆ. ಇದು ಅಮೇರಿಕಾದಿಂದಲೇ ಖರೀದಿ ಮಾಡಬೇಕು ಅಂತ ತಾಂತ್ರಿಕ ದಾಸ್ಯವನ್ನು ನಮ್ಮ ಮೇಲೆ ಹೇರ್ತಾ ಇದ್ದಾರೆ. ಮೂರನೇದು, ನಾಲ್ಕನೇದು, ಝೀರೋ ಟ್ಯಾರಿಫ್ ಆನ್ US ಗೂಡ್ಸ್. ಅಮೇರಿಕಾದ ಸರಕುಗಳ ಮೇಲೆ ಝೀರೋ ಟ್ಯಾರಿಫ್, ಒಂದು ಚೂರು ಸುಂಕವನ್ನು ಹಾಕಬಾರ್ದು. ಈ ಸುಂಕದ ರಾಜಕೀಯವನ್ನು ಪ್ರಾರಂಭದಲ್ಲೇ ನಾವು ಚರ್ಚೆ ಮಾಡಿದ್ವಿ. ಸುಂಕಗಳು ಯಾಕೆ ಅಗತ್ಯ ಆಗುತ್ತೆ? ಒಂದು ದೇಶ ತನ್ನ ದೇಶದ ಜನರು ಉತ್ಪಾದನೆ ಮಾಡುವ ಸರಕುಗಳನ್ನು ವಿದೇಶದ, ಅದರಲ್ಲೂ ಕೂಡ ಬೃಹತ್ ಸಾಮ್ರಾಜ್ಯಶಾಹಿ ಬಂಡವಾಳಶಾಹಿ ಬಲಿಷ್ಠ ದೇಶಗಳು ನಮ್ಮ ದೇಶದ ಒಂದು ಆರ್ಥಿಕತೆಯನ್ನು ಅವರ ಸರಕುಗಳಿಂದ ತುಂಬಿಬಿಡದಂತೆ, ನಮ್ಮ ದೇಶವನ್ನು ಅವರ ಅಗ್ಗದ ಮಾರುಕಟ್ಟೆ ಮಾಡಿಕೊಳ್ಳದಂತೆ, ನಮ್ಮ ದೇಶದ ಕಾಲ ಮೇಲೆ ನಾವು ನಿಂತುಕೊಂಡು ನಮ್ಮ ದೇಶವನ್ನು ನಾವು ರಕ್ಷಿಸ್ಕೋಬೇಕು ಅಂದರೆ ಬೇರೆ ದೇಶಗಳ ಸರಕುಗಳ ಮೇಲೆ ನಾವು ಹೆಚ್ಚಿಗೆ ಸುಂಕ ಹಾಕಿ ನಮ್ಮ ದೇಶದ ಉದ್ದಿಮೆಗಳನ್ನು ನಾವು ರಕ್ಷಿಸ್ತೀವಿ. ಇದು ಸುಂಕದ ಒಂದು ವಸಾಹತುಶಾಹಿ ವಿರೋಧಿ ರಾಜಕೀಯ. ಇವತ್ತು ಅಮೇರಿಕ ಮಾಡ್ತಿರೋದು, ಅಮೇರಿಕಾದಂಥ ವಸಾಹತುಶಾಹಿ ದೇಶಗಳು ಅದೇ ಸುಂಕವನ್ನು ತಮ್ಮ ಸಾಮ್ರಾಜ್ಯಶಾಹಿ ಆಸಕ್ತಿಗೆ ಬಳಸ್ಕೊಳ್ತಿದ್ದಾವೆ. WTO ಅವ್ರು ಮಾಡಿದ್ದೇ ಅದಕ್ಕೋಸ್ಕರನೇ. WTO ಮಾಡಿದ್ದೇನೆ ಎಲ್ಲ ದೇಶಗಳು ಕೂಡ ಏನು ಈ ರೀತಿ ಸುಂಕಗಳನ್ನು ವಿಶೇಷವಾಗಿ ಹೇರ್ತವೆ. ಅದಲ್ದಿರ ತಮ್ಮ ದೇಶದವ್ರಿಗೆ ವಿಶೇಷವಾಗಿ ಪ್ರೋತ್ಸಾಹ ಕೊಡ್ತಾರೆ. ಹಂಗೆ ಮಾಡಬಾರ್ದು. ಜಾಗತೀಕರಣ ಅಂದರೆ ಜಗತ್ತೇ ಒಂದು ಮಾರುಕಟ್ಟೆ. ಆ ಮಾರುಕಟ್ಟೆಯಲ್ಲಿ ಯಾವುದರ ಗುಣಮಟ್ಟ ಚೆನ್ನಾಗಿದೆಯೋ ಜಾಗತಿಕವಾದಂಥ ಬಳಕೆದಾರರು ಅದನ್ನು ಆಯ್ಕೆ ಮಾಡ್ಕೊಳ್ಳಿ. ಸರ್ಕಾರಗಳು ವಿಶೇಷವಾಗಿ ಯಾರಿಗೂ ಪ್ರೋತ್ಸಾಹವೂ ಕೊಡಬಾರ್ದು. ಪ್ರೋತ್ಸಾಹ ಕೊಟ್ಟರೆ ಯಾವುದಾದ್ರೂ ಸರಕುಗಳಿಗೆ ಅದರ ಉತ್ಪಾದನಾ ವೆಚ್ಚವನ್ನು ಸರ್ಕಾರವೇ ಭರಿಸಿ ಅದು ಅಗ್ಗವಾಗಿ ಮಾರುಕಟ್ಟೆಗೆ ಬರೋಂಗೆ ಮಾಡಿದ್ರೆ ಅದು ಮಾರ್ಕೆಟ್ ಡಿಸ್ಟಾರ್ಷನ್, ಮಾರುಕಟ್ಟೆ ನಿಯಮಗಳ ಉಲ್ಲಂಘನೆ ಆಗುತ್ತೆ. ಇವಕ್ಕೆಲ್ಲ ಅವಕಾಶ ಕೊಡಬಾರ್ದು ಅಂತ ಉದ್ದುದ್ದ ಮಾಡಿದ್ರು. ಆದರೆ ಅಮೇರಿಕ, ಜಪಾನ್ ಹಾಗೂ ಐರೋಪ್ಯ ದೇಶಗಳು ಇವತ್ತಿಗೂ ಕೂಡ ತಮ್ಮ ದೇಶದ ರೈತಾಪಿಗೆ ಅವ್ರಿಗೇನೊಂದು ಉತ್ಪಾದನಾ ವೆಚ್ಚ ಬರುತ್ತೆ, ಆ ಉತ್ಪಾದನಾ ವೆಚ್ಚದ 60% ಅವರು ಭರಿಸ್ತಾರೆ. ನಮ್ಮ ದೇಶದಲ್ಲಿ ನಮ್ಮ ರೈತರು ಉತ್ಪಾದನೆ ಮಾಡಿ MSP ಕೊಡಿ ಅಂತಂದರೆ MSP ಕೊಡಬಾರ್ದು, ಅದು ಮಾರ್ಕೆಟ್ ಡಿಸ್ಟಾರ್ಷನ್ ಅಂತಾರೆ. ಅದನ್ನು ನಾನ್ ಟ್ಯಾರಿಫ್ ಬ್ಯಾರಿಯರ್ಸ್ ಅಂತಾರೆ. ಅಂದರೆ ನಮ್ಮ ಸರಕುಗಳ ಮೇಲೆ ನೀವು ಹೆಚ್ಚಿಗೆ ಸುಂಕ ಹಾಕೋದು ಸುಂಕದ ಒಂದು ಅಡೆತಡೆ. ಅದಲ್ಲದಿರ ನಮ್ಮ ಭಾರತೀಯ ಸರಕು ಮಾರುಕಟ್ಟೆಗೆ ಬರಬೇಕು ಅಂತಂದರೆ ಅದರ ಉತ್ಪಾದನಾ ವೆಚ್ಚ ಎಷ್ಟಿದೆಯೋ ಅದು ಬೆಲೆನಲ್ಲಿ ತೋರಿಸ್ಬೇಕು. ಉದಾಹರಣೆಗೆ 1 kg ಗೋಧಿಯನ್ನು ಉತ್ಪಾದನೆ ಮಾಡುವುದಕ್ಕೆ ಒಂದು ಉತ್ಪಾದನೆ ವೆಚ್ಚ ಭಾರತೀಯ ರೈತನಿಗೆ ಒಂದು 20 ರೂಪಾಯಿ ಆಗುತ್ತೆ ಅಂತ ಇಟ್ಕೊಳ್ರಿ. ಅದರಲ್ಲಿ ಗೊಬ್ಬರಕ್ಕೆ ಸಬ್ಸಿಡಿ ಇದೆ. ಆ ಸಬ್ಸಿಡಿಯ ಕಾರಣಕ್ಕಾಗಿ ಉತ್ಪಾದನಾ ವೆಚ್ಚ 2 ರೂಪಾಯಿ ಕಡಿಮೆ ಆಯಿತು. ಎಲೆಕ್ಟ್ರಿಸಿಟಿಗೆ ಸಬ್ಸಿಡಿ ಇದೆ, ರೈತರಿಗೆ ಬಿಟ್ಟು ಕೊಡ್ತಾರೆ. ಸೊ ಹೀಗಾಗಿ ಎಲೆಕ್ಟ್ರಿಸಿಟಿ ವೆಚ್ಚ ಒಂದು 2 ರೂಪಾಯಿ ಕಡಿಮೆ ಆಯಿತು. ಈ ರೀತಿ ಪರೋಕ್ಷವಾಗಿ ಸಬ್ಸಿಡಿಗಳನ್ನು, ಸಹಾಯಧನವನ್ನು ಕೊಡುವುದರ ಮೂಲಕ ರೈತರ ಉತ್ಪಾದನಾ ವೆಚ್ಚವನ್ನು ಏನು ಆ್ಯಕ್ಚುಲಿ 20 ರೂಪಾಯಿ ಇತ್ತು ಅದು 15 ರೂಪಾಯಿಗೆ ಬರುತ್ತೆ. ಅವ್ರು ಹೇಳೋದೇನು, ಈ ರೀತಿ ನೀವು ಸಬ್ಸಿಡಿ ಕೊಡೋದ್ರ ಮೂಲಕನೂ ಕೂಡ ಇನ್ನೊಂದು ಅಡೆತಡೆ, ನಾನ್ ಟ್ಯಾರಿಫ್, ಇದು ಸುಂಕ ಅಲ್ಲ, ಆದರೆ ಪರೋಕ್ಷವಾಗಿ ಅದನ್ನು ಅಗ್ಗ ಮಾಡ್ತಿದ್ದೀರಿ. ಅದು ಕೂಡ ಮಾರ್ಕೆಟ್ ಡಿಸ್ಟಾರ್ಷನ್ನು. ಅದು ಅಗ್ಗ ಆಗಬೇಕಾಗಿಲ್ಲ, ಯಾಕಂದರೆ ಅದ್ರ ಉತ್ಪಾದನಾ ವೆಚ್ಚ ಜಾಸ್ತಿ. ಆದ್ದರಿಂದ ನಾನ್ ಟ್ಯಾರಿಫ್ ಬ್ಯಾರಿಯರ್ಸ್ನು ನೀವು ತೆಗಿಬೇಕು ಅಂತಂದರೆ ಅದರ ಸಾರಾಂಶ ಏನಪ್ಪ ಅಂದರೆ ರೈತರಿಗೆ ಕೊಡ್ತಿರೋ ಎಲೆಕ್ಟ್ರಿಸಿಟಿ ಸಬ್ಸಿಡಿ, ಗೊಬ್ಬರದ ಸಬ್ಸಿಡಿ ಇತ್ಯಾದಿಗಳನ್ನೆಲ್ಲ ತೆಗಿಬೇಕು. ಅವ್ರು ತೆಗಿತಾರ? ಅವ್ರು ಇವತ್ತಿಗೂ ಕೂಡ ನಾವು ಪ್ರಾರಂಭದಲ್ಲೇ ಚರ್ಚೆ ಮಾಡ್ದಂಗೆ ಭಾರತದ ರೈತನಿಗೆ $1 ಸಿಕ್ಕರೆ ಅವ್ರಿಗೆ $10 ಸಬ್ಸಿಡಿ ಸಿಗುತ್ತೆ. ಅದನ್ನು ಅನಾಮತ್ತು ತೊಗೊಂಬಂದು ಭಾರತದಲ್ಲಿ ಸುರಿತಾರೆ. ಇದು ಸುಂಕದ ರಾಜಕಾರಣ. ಇವತ್ತೇನವರು ನಾನ್ ಟ್ಯಾರಿಫ್ ಬ್ಯಾರಿಯರ್ಸ್ನೂ ಕೂಡ ನಮ್ಮ ಭಾರತದ ಪ್ರಧಾನಮಂತ್ರಿ ಮೋದಿಯವರು ತೆಗೆಯುವುದಕ್ಕೆ ಒಪ್ಕೊಂಡಿದ್ದಾರೆ ಅಂದರೆ ಅದರ ಸಾರದ ಅರ್ಥ
ಭಾರತದ ರೈತಾಪಿಗಳಿಗೆ, ಸಣ್ಣ ಪುಟ್ಟ ಉದ್ಯಮಿಗಳಿಗೆ ಏನು ಪ್ರೋತ್ಸಾಹಧನ, ರಿಯಾಯಿತಿ ಧನ, ಸಹಾಯಧನ ಕೊಡ್ತಿದ್ರು ಅದನ್ನು ತೆಗೆದುಹಾಕೋದಕ್ಕೆ ಒಪ್ಕೊಂಡಿದ್ದಾರೆ ಅಂತ ಅರ್ಥ. ಇನ್ನು ಸುಂಕವನ್ನು ಶೂನ್ಯಗೊಳಿಸಿದ್ರೆ ಏನಾಗುತ್ತೆ? ಕೆಲವು ಕಾಂಕ್ರೀಟ್ ಉದಾಹರಣೆಗಳನ್ನ ಇಟ್ಕೊಂಡು ಚರ್ಚೆ ಮಾಡೋಣ. ಉದಾಹರಣೆಗೆ ವೆಜಿಟಬಲ್ ಆಯಿಲ್, ಬೇರೆ ಬೇರೆ ಹರಳೆಣ್ಣೆ ನಿಮ್ಮದು ಇರ್ಬೋದು, ಕಡಲೆಕಾಯಿ ಎಣ್ಣೆ ಇರ್ಬೋದು, ಇಂಥವುಗಳ ಮೇಲೆ ಅಮೇರಿಕಾದ ವೆಜಿಟಬಲ್ ಆಯಿಲ್ಗಳಿಗೆ ಭಾರತದ ಮೇಲೆ 45% ಟ್ಯಾರಿಫ್ ಹಾಕ್ತಾರೆ. ಯಾಕಂದರೆ ಅವ್ರಿಗೆ ಅದಕ್ಕೆ ಉತ್ಪಾದನೆ ಮಾಡೋದಕ್ಕೆ, ನಾನು ಆಗಲೇ ಹೇಳಿದಾಗ ಇದೆ 1 ಲೀಟರ್ ಲೆಕ್ಕ ಹಿಡಿದ್ರೆ 10 ರೂಪಾಯಿ ಅವ್ರಿಗೆ ಖರ್ಚಾಗುತ್ತೆ. ಯಾಕಂದರೆ ಅವ್ರಿಗೆ ಆ್ಯಕ್ಚುಲಿ ಖರ್ಚಾಗೋದು ಒಬ್ಬ ವೆಜಿಟಬಲ್ ಆಯಿಲ್ ಉತ್ಪಾದನೆ ಮಾಡುವ ಅಮೇರಿಕ ರೈತನಿಗೆ 30 ರೂಪಾಯಿ, ಆದರೆ 20 ರೂಪಾಯಿ ಸರ್ಕಾರನೇ ಭರಿಸುತ್ತೆ. ಆದ್ದರಿಂದ ಮಾರುಕಟ್ಟೆಗೆ ಬಂದಾಗ 10 ರೂಪಾಯಿ ಆಗುತ್ತೆ. ಆ 10 ರೂಪಾಯಿನೇ ಭಾರತದೊಳಗಡೆ ಬಿಟ್ಕೊಂಬಿಟ್ರೆ ಭಾರತದ ರೈತಾಪಿಗೆ ಆ ರೀತಿ ಸರ್ಕಾರ ಸಹಾಯವೂ ಕೊಡೋದಿಲ್ಲ. ಮತ್ತು ಭಾರತದ ರೈತಾಪಿ 1 kg ಎಣ್ಣೆ ಉತ್ಪಾದನೆ ಮಾಡಬೇಕಂದ್ರೆ 30 ರೂಪಾಯಿ 40 ರೂಪಾಯಿ ಆಗುತ್ತೆ. ಸೊ ಹೀಗಾಗಿ ಭಾರತದ ರೈತಾಪಿಯನ್ನು, ಎಣ್ಣೆ ಉತ್ಪಾದಕರನ್ನು ರಕ್ಷಣೆ ಮಾಡೋದಕ್ಕೆ 45%, 45% ಅಮೇರಿಕಾದ ಎಣ್ಣೆ ಮೇಲೆ ಟ್ಯಾರಿಫ್ ಇತ್ತು. ಅದೇ ರೀತಿ ಸೇಬು ಮತ್ತು ಜೋಳ 50, ಅಮೇರಿಕಾದ ಸೇಬು ಮತ್ತು ಜೋಳದ ಮೇಲೆ 50% ಟ್ಯಾರಿಫ್ ಇತ್ತು. ಕಾಫಿ, ವಾಲ್ನಟ್ ಇತ್ಯಾದಿಗಳ ಮೇಲೆ 100ಕ್ಕೆ 100% ಟ್ಯಾರಿಫ್ ಇತ್ತು. ಬಹಳಷ್ಟು ಹಣ್ಣು, ತರಕಾರಿ ಹಾಗೂ ಪ್ರೋಸೆಸ್ಡ್ ಫುಡ್ ಮೇಲೆ 30ರಿಂದ 60% ಟ್ಯಾರಿಫ್ ಇತ್ತು. ಸೋಯಾಬೀನ್ ಮತ್ತು ಎಣ್ಣೆ ಬೀಜಗಳ ಮೇಲೆ 30ರಿಂದ 45% ಇತ್ತು. ಟೀ ಮತ್ತು ಕಾಫಿ ಮೇಲೆ ಆಗಾಗ 100% ಆಗ್ತಿದ್ರು. ಇವೆಲ್ಲ ಇದ್ದ ಕಾರಣಕ್ಕೆ ಕಾಫಿ ಉತ್ಪಾದನೆ ಚೆನ್ನಾಗಿ ಬಂತು ಅಂದರೆ ಕಾಫಿ ರೈತ ಬದುಕ್ತಿದ್ದ. ಜೋಳ ಬೆಳೆಯೋರು MSP ಸಿಗಲಿಲ್ಲ ಅಂತಂದರೂ ಹೆಂಗೋ ಬದುಕೋಷ್ಟು ಜೋಳವನ್ನು ಮಾರ್ಕೊಂಡು ಬದುಕ್ತಿದ್ರು. ತರಕಾರಿ ಬೆಳೆಯೋರು ಬದುಕ್ತಿದ್ರು. ಇನ್ನು ಈ ಟ್ರೇಡ್ ಒಪ್ಪಂದ ಜಾರಿಗೆ ಬಂದುಬಿಟ್ರೆ, ಜಾರಿಗೆ ಬರುತ್ತೆ, ಇನ್ನೇನು ಈ ಟ್ಯಾರಿಫ್ ಎಲ್ಲ ಕಿತ್ಕೊಂಡು ಹೋಗುತ್ತೆ. ಅಮೇರಿಕಾದ ಸೇಬು, ಅಮೇರಿಕಾದ ತೈಲ, ಅಮೇರಿಕಾದ ಕಾಫಿ, ಅಮೇರಿಕಾದ ಟೀ, ಅಮೇರಿಕಾದ ತರಕಾರಿ, ಅಮೇರಿಕಾದ ಹಣ್ಣು ಇವೆಲ್ಲವೂ ಕೂಡ ಭಾರತೀಯ ರೈತ ಉತ್ಪಾದನೆ ಮಾಡುವ ಹಣ್ಣು, ತರಕಾರಿ, ಗೋಧಿ, ಜೋಳಕ್ಕಿಂತ ಚೀಪ್ ಆಗುತ್ತೆ. ಈ ಟ್ಯಾರಿಫ್ 0 ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳು. ನಿಮ್ಮೆಲ್ಲರಿಗೂ ಗೊತ್ತಿದೆ ಭಾರತದ ಕೃಷಿನಲ್ಲಿ, ಕೃಷಿ ಬಿಕ್ಕಟ್ಟಿಗೆ ಬಂದಾಗಲೂ ಕೂಡ ಭಾರತದ ರೈತಾಪಿಯನ್ನು ಎತ್ತಿ ಹಿಡಿತಿರೋದು ಹೈನುಗಾರಿಕೆ. ಒಂದು ಹಸು ಇತ್ತು ಅಂತಂದ್ರೆ ಬಚಾವಾಗ್ಬಿಡ್ಬೋದು ಒಬ್ಬ ರೈತ. ಯಾಕಂದರೆ ಹಾಲನ್ನು ಉತ್ಪಾದನೆ ಮಾಡಿ ಹಾಲನ್ನು ಡೈರಿಗೆ ಹಾಕ್ತಾರೆ. ಉತ್ಪಾದನೆ ಆಗೋಷ್ಟೆಲ್ಲ ಹಾಲನ್ನ ಕುಡಿಯೋದಿಲ್ಲ ಭಾರತದ ಜನ. ಇನ್ಫ್ಯಾಕ್ಟ್ ಹಾಲು ಉತ್ಪಾದನೆ ಮಾಡೋ ರೈತರ ಮನೆ ಮಕ್ಕಳಿಗೇನೆ ಹೊಟ್ಟೆ ತುಂಬ ಹಾಲು ಕೊಡೋಷ್ಟು ಆಗೋದಿಲ್ಲ. ಯಾಕಂದರೆ ಅದನ್ನು ಮಾರಿದ್ರೆ ಏನು ವಾರದ ಖರ್ಚಿಗೆ ಒಂದರ ಸಿಗುತ್ತೆ, ಅಕ್ಕಿ ಬೇಳೆ ಕೊಂಡ್ಕೋಬೋದು. ಕೃಷಿ ಬಿಕ್ಕಟ್ಟಿನಲ್ಲಿದೆ. ಏನು ಮಾಡುತ್ತೆ ಡೈರಿಗಳು? ಆ ಹಾಲನ್ನು ನಗರಕ್ಕೆ ಸರಬರಾಜು ಮಾಡೋದಲ್ದಿರ ಡೈರಿ ಪ್ರಾಡಕ್ಟ್ಗಳನ್ನ ಮಾಡ್ತಾರೆ. ಹಾಲಿನ ಪುಡಿ ಮಾಡ್ತಾರೆ, ತುಪ್ಪ ಮಾಡ್ತಾರೆ, ಬೆಣ್ಣೆ ಮಾಡ್ತಾರೆ, ಪ್ರಧಾನವಾಗಿ ಹಾಲಿನ ಪುಡಿ ಮಾಡ್ತಾರೆ. ಡೈರಿ ಪ್ರಾಡಕ್ಟ್ಗಳಂತಾರೆ. ಈ ಥರ ಡೈರಿ ಪ್ರಾಡಕ್ಟ್ಗಳು, ಭಾರತೀಯ ಡೈರಿ ಪ್ರಾಡಕ್ಟ್ಗಳು, ಉದಾಹರಣೆಗೆ ಅಮೂಲ್ ಹಾಲಿನ ಪುಡಿ ಅಥವಾ ಅಮೂಲ್ದೇನೋ ಒಂದು ಬೆಣ್ಣೆ, ತುಪ್ಪ ಮತ್ತೊಂದಿದೆ ಅಂತ ಇಟ್ಕೊಳ್ರಿ. ನೇರವಾಗಿ ಅಮೇರಿಕಾದ ಹಾಲನ್ನು ಇಲ್ಲಿ ಮಾರಾಟ ಮಾಡೋಕ್ಕೆ ಬಂದರೆ ಅದು ಮಾರಾಟ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಆದರೆ ಅದನ್ನು ಪ್ರೋಸೆಸ್ ಮಾಡಿ ಹಾಲಿನ ಪುಡಿ ಮಾಡಿದ್ರೆ ಆ ಹಾಲಿನ ಪುಡಿಯನ್ನು ಕೂಡ ಭಾರತದಲ್ಲಿ ಮಾರಾಟ ಮಾಡೋಕ್ಕೆ ಬರ್ತಿದ್ರು. ಆಗ ಭಾರತದ ಹೈನುಗಾರಿಕೆ ಉದ್ಯಮವನ್ನು, ಅರ್ಥಾತ್ ಭಾರತದ ರೈತಾಪಿಯನ್ನು ರಕ್ಷಿಸುವುದಕ್ಕೆ ಭಾರತದಲ್ಲಿ ಈ ವಿದೇಶಿ, ವಿಶೇಷವಾಗಿ ಅಮೇರಿಕಾ ಮತ್ತು ಸ್ಕ್ಯಾಂಡಿನೇವಿಯನ್ ದೇಶಗಳ ಹಾಲಿನ ಉತ್ಪನ್ನಗಳ ಮೇಲೆ ಸರಾಸರಿ 30ರಿಂದ 60% ಇನ್ನೂ ಹೆಚ್ಚಿಗೆ ಆಗ್ತಿದ್ರು. ಆಗೇನಾಗ್ತಿತ್ತು, ಭಾರತದ ರೈತ ಹಾಲಿನ ಪುಡಿ ಮಾಡ್ತಿರಲಿಲ್ಲ. ಆದರೆ ಭಾರತದ ರೈತಾಪಿ ಹೈನುಗಾರಿಕೆ ಮೂಲಕ ಹಾಲು ಸರಬರಾಜು ಮಾಡಿದಾಗ ಹಾಲು ಸರಬರಾಜು ಕೊಂಡ್ಕೊಳ್ತಿದ್ದಂಥ ಕೋಆಪರೇಟಿವ್ ಸೊಸೈಟಿಗಳು ಹಾಲಿನ ಪೌಡರ್ ಮಾಡಿ ಅದರಿಂದ ಬಂದಂಥ ಲಾಭದಲ್ಲಿ ಇವ್ರಿಗೆ ಲೀಟ್ರಿಗೆ ಇಷ್ಟು ಹಣವನ್ನು ಕೊಡೋಕ್ಕಾಗ್ತಿದ್ದು. ಅದ್ರ ಮೇಲೆ ರೈತಾಪಿ ಬದುಕ್ತಿತ್ತು. ಇದು ಹೈನುಗಾರಿಕೆಯ ಆರ್ಥಿಕತೆ. ಈಗ ಅಲ್ಲಿ ಅಮೇರಿಕಾದ ಮಿಲ್ಕ್ ಆ್ಯಂಡ್ ಡೈರಿ ಪ್ರಾಡಕ್ಟ್ಗಳು ಬಂತು ಅಂತಂದರೆ ಇದರ ಕತೆ ಏನಾಗುತ್ತೆ? ಅದೇ ರೀತಿ ಜೋಳದ ಕತೆ ನಿಮಗೆ ಗೊತ್ತಿದೆ. ಅದರಲ್ಲೂ ಕರ್ನಾಟಕದ, ಉತ್ತರ ಕರ್ನಾಟಕದ ಭಾಗದಲ್ಲಿ ಅತಿ ಹೆಚ್ಚು ವಿಸ್ತಾರವಾಗಿ ಇವತ್ತು ಉತ್ಪಾದನೆ ಮಾಡ್ತಿರೋದು ಜೋಳ. ಆ ಜೋಳವನ್ನು ಕೂಡ ವಿಶೇಷವಾಗಿ ಚಿಕನ್ ಫುಡ್ಗೆ ಉತ್ಪಾದನೆ ಮಾಡ್ತಿದ್ದಾರೆ. ಬೇರೆ ಬೇರೆ ಅದರಿಂದ ಎಥನಾಲ್ ಮಾಡ್ಬೋದು ಅಂತ ಅಂದ್ಬಿಟ್ಟು ನಿರೀಕ್ಷೆ ಮಾಡ್ತಿದ್ದಾರೆ. ಬೇರೆ ಬೇರೆ ಇದಕ್ಕೆ ಉತ್ಪಾದನೆ ಆಗ್ತಾ ಇದೆ. ಆದರೆ ಅಮೇರಿಕಾದಲ್ಲಿ ಇದಕ್ಕಿಂತ ಹೆಚ್ಚಿಗೆ ಉತ್ಪಾದನೆ ಮಾಡ್ತಾರೆ. ಅಮೇರಿಕಾದ ಕಂಪ್ನಿಗಳು ಆಫ್ರಿಕಾವನ್ನು ಕೊಂಡ್ಕೊಂಡಿದ್ದಾರೆ. ಅಲ್ಲೂ ಕೂಡ ಉತ್ಪಾದನೆ ಮಾಡಿ ಜಾಗತಿಕ ಮಾರುಕಟ್ಟೆಗೆ ಜೋಳವನ್ನು ಸಪ್ಲೈ ಮಾಡ್ತಾರೆ. ಭಾರತದ ಮಾರುಕಟ್ಟೆನಲ್ಲಿ ಅದು ಬರೋದಕ್ಕೆ ಅಡ್ಡ ಇದ್ದಿದ್ದೇನಪ್ಪ ಅಂದರೆ ಈ ವಿದೇಶಿ ಜೋಳಕ್ಕೆ 50% ಟ್ಯಾರಿಫ್ ಹಾಕ್ತಿದ್ರು, ಸುಂಕ ಹಾಕ್ತಿದ್ರು. ಈಗ ಅದನ್ನು 0 ಮಾಡ್ತೀವಿ ಅಂತ ತಾತ್ವಿಕವಾಗಿ ಒಪ್ಕೊಂಡಿದ್ದಾರೆ.
ಇದು ಸಾರಾಂಶದಲ್ಲಿ ನಡೀತಿರೋದು, ವಿಶೇಷವಾಗಿ ಕೃಷಿ. ಇನ್ನು ಹೆಗ್ಗಳಿಕೆ ಏನು, ಭಾರತಕ್ಕೆ ಕಡಿಮೆ ಮಾಡಿಬಿಟ್ಟಿದ್ದಾರೆ, ಬೇರೆ ಎಲ್ಲ ದೇಶಕ್ಕಿಂತ ಸುಂಕ ಕಡಿಮೆ ಮಾಡಿಬಿಟ್ಟಿದ್ದಾರೆ, ಇದು ನಮ್ಮ ನರೇಂದ್ರ ಮೋದಿಯವರ ಗತ್ತು ಕಿಮ್ಮತ್ತು ಅಂತೆಲ್ಲ ದೊಡ್ಡ ದೊಡ್ಡ ಘೋಷಣೆಗಳು ನಡೆಯುತ್ತೆ. ತಮ್ಮ ಪರದೆಯ ಮೇಲೆ ಯಾವ್ಯಾವ ದೇಶಗಳ ಮೇಲೆ ಎಷ್ಟೆಷ್ಟು ಸುಂಕ ಹಾಕ್ತಿದ್ದಾರೆ ಅಂತ ಒಂದು ಪಟ್ಟಿ ಇದೆ, ತಾವು ತೆಗೆದು ನೋಡಿ. ಅದರಲ್ಲಿ ಇಂಗ್ಲೆಂಡ್ ಮೇಲೆ, ಯುನೈಟೆಡ್ ಕಿಂಗ್ಡಮ್ ಮೇಲೆ 10%, ಇಡೀ ಐರೋಪ್ಯ ಒಕ್ಕೂಟದ ಮೇಲೆ 15%, ಅದಕ್ಕಿಂತ 3% ಜಾಸ್ತಿ ಇಂಡಿಯಾ ಮೇಲೆ 18%, ಪಾಕಿಸ್ತಾನ, ಇಂಡೋನೇಷಿಯಾ, ಮಲೇಷಿಯಾ, ಕಾಂಬೋಡಿಯಾಗಳ ಮೇಲೆ ಬರೀ 19%, ವಿಯೆಟ್ನಾಂ ಮೇಲೆ 20%, ಆ ಥರ ವಿಯೆಟ್ನಾಂ, ಬಾಂಗ್ಲಾದೇಶ್ ಇವುಗಳ ಮೇಲೆ ಬರೀ 20%, ಚೈನಾ ಮೇಲೆ ಇವರು 37% ಹಾಕಿದ್ರು ಕೂಡ ಚೈನಾ ಸರಕಿಲ್ದಿರ ಅಮೇರಿಕ ನಡೆಯೋದೇ ಇಲ್ಲ, ಚೈನಾ ಕಚ್ಚಾ ವಸ್ತು ಇಲ್ದಿರ ಅಮೇರಿಕ ನಡೆಯೋದೇ ಇಲ್ಲ, ಆ ಪರಿಸ್ಥಿತಿನಲ್ಲಿದೆ. ಅಂದರೆ ನಮಗೆ ವಿಶೇಷ ಮೆಹರ್ಬಾನಿ ಮಾಡಿಲ್ಲ. ಇನ್ಫ್ಯಾಕ್ಟ್ ಉದಾಹರಣೆಗೆ ವಿಯೆಟ್ನಾಂನ ಕಾಫಿ ಮತ್ತು ಭಾರತದ ಕಾಫಿ ಅಂತ ಇಟ್ಕೊಂಡ್ರೆ, ವಿಯೆಟ್ನಾಂನ ಕಾಫಿಯ ಗುಣಮಟ್ಟ ಅವರಿಗೆ ನೀವು 25% ಟ್ಯಾರಿಫ್ ಹಾಕಿದ್ರು ಕೂಡ ಅಮೇರಿಕಾದಲ್ಲಿ ಭಾರತದ ಕಾಫಿ ವಿಯೆಟ್ನಾಂನ ಕಾಫಿ ಅಂತ ಬಂದರೆ ವಿಯೆಟ್ನಾಂನ ಕಾಫಿ ಕೊಂಡ್ಕೋತಾರೆ ಉದಾಹರಣೆ. ಅಥವಾ ಭಾರತದಲ್ಲಿರುವಂತಹ ಗಾರ್ಮೆಂಟ್ ಫ್ಯಾಕ್ಟ್ರಿ ಮತ್ತು ವಿಯೆಟ್ನಾಂನ ಗಾರ್ಮೆಂಟ್ ಫ್ಯಾಕ್ಟ್ರಿ ಇವೆರಡೂ ಕೂಡ ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಬಂದರೆ ವ್ಯತ್ಯಾಸ ಇರೋದು ಕೇವಲ 1%. ಗುಣಮಟ್ಟದಲ್ಲಿ ಅದನ್ನು ಮೀರಿ ನಿಲ್ತದೆ. ನಾನ್ ಟ್ಯಾರಿಫ್ ಬ್ಯಾರಿಯರ್ಸ್ ಅಮೇರಿಕ ನಮ್ಮ ಮೇಲೆ ಹಾಕುತ್ತೆ, ನಾನ್ ಟ್ಯಾರಿಫ್ ಬ್ಯಾರಿಯರ್ಸು. ಇಲ್ಲಿ ಹೈಜಿನಿಕ್ ಆಗಿ ಕಾರ್ಮಿಕರು ಇರೋದಿಲ್ಲ, ಇಲ್ಲಿ ಬೇರೆ 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 ಕೈಗಳಿಂದ ಬಟ್ಟೆನ ಬಳಸ್ತಾರೆ ಇತ್ಯಾದಿಗಳು. ಅವ್ರು 100 ಇರುತ್ತೆ ಅವ್ರದ್ದು ನಾನ್ ಟ್ಯಾರಿಫ್ ಬ್ಯಾರಿಯರ್ಸ್. ನಮಗೆ ಮಾತ್ರ ನಾನ್ ಟ್ಯಾರಿಫ್ ಬ್ಯಾರಿಯರ್ಸ್ ಹಾಕಬೇಡಿ ಅಂತ ಹೇಳ್ತಾರೆ. ಹಾಗೆ ನಮಗೆ 18% ಮಾಡಿದ್ದ ಮಾತ್ರಕ್ಕೆ ಬೇರೆಯವ್ರಿಗಿಂತ ತೀರಾ ಕಡಿಮೆ ಮಾಡಿಲ್ಲ. ನಾನು ಪ್ರಾರಂಭದಲ್ಲೇ ಹೇಳಿದಾಗೆ ಕೆಲವು ಕೀಲಕ ಕ್ಷೇತ್ರಗಳು ಯಾವುದರಲ್ಲಿ ಭಾರತಕ್ಕೆ ಇನ್ನೂ ಹೆಚ್ಚು ಶಕ್ತಿ ಇತ್ತೋ ಆ ಕೀಲಕ ಕ್ಷೇತ್ರಗಳಲ್ಲಿ 25-30% ಈಗಲೂ ಮುಂದುವರೆದಿದೆ. ಯಾಕಂದರೆ ಅಮೇರಿಕ ಅದನ್ನು ಪ್ರೊಟೆಕ್ಟ್ ಮಾಡುತ್ತೆ. ಹೀಗಾಗಿ ಸ್ನೇಹಿತರೆ, ಏನಿದು ಇಂಡೋ US ಡೀಲ್? ಸಾರಾಂಶದಲ್ಲಿ ರಾಷ್ಟ್ರವಾದಿ ಅಂತ ಹೇಳಿಕೊಳ್ಳುವ, 56 ಇಂಚು ಎದೆಗಾರಿಕೆ ಇರುವಂತಹ ಅಂತ ಹೇಳಿಕೊಳ್ಳುವ, ಭಾರತದ ಜನರಿಗೆ ಬರೀ ಭ್ರಾಂತಿಯನ್ನು ಬಿತ್ತಿ, ಈ ದೇಶದಲ್ಲಿ ದ್ವೇಷೋನ್ಮಾದವನ್ನು ಬಿತ್ತಿ ತಾನು ವಿಶ್ವಗುರು ಅಂಥೇಳಿ ವಿಶ್ವದಾದ್ಯಂತ ಹಾರಾಟ ಮಾಡುವ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಗಳು ಅಮೇರಿಕಾದ ಒಂದು ಫೋನ್ ಕಾಲ್ಗೆ, ಯಾಕೆ ಆ ಫೋನ್ ಕಾಲ್ಗೆ ಹೆದರಿದ್ರು? ಹಲವಾರು ಗುಮಾನಿಗಳಿದ್ದಾವೆ. ಒಂದು ಫೋನ್ ಕಾಲ್ಗೆ ಹೆದರಿ ನಮ್ಮ ಭಾರತದ ಮಾರುಕಟ್ಟೆಯನ್ನು ಅಮೇರಿಕಾಗೆ ಹರಾಜು ಹಾಕಿದ್ದಾರೆ. ಭಾರತದ ಮಾರುಕಟ್ಟೆಯನ್ನು ದಲ್ಲಾಳಿತನ ಮಾಡಿದ್ದಾರೆ. ಭಾರತದ ರೈತರನ್ನ, ಕಾರ್ಮಿಕರನ್ನು, ಸಣ್ಣ ಪುಟ್ಟ ಉದ್ದಿಮೆಗಳನ್ನು ಸರ್ವನಾಶ ಮಾಡಿದ್ದಾರೆ. ಭಾರತಕ್ಕೆ ಮರಣ ಶಾಸನ ವಿಧಿಸಿದ್ದಾರೆ. ಬೇರೆ ಎಪ್ಸ್ಟೀನ್ ಫೈಲ್ಗಳಲ್ಲದ ಒತ್ತಡ ಇಲ್ಲದಿದ್ದರೂ ಕೂಡ ಇದನ್ನೇ 2-3 ವರ್ಷದ ಕಾಲಘಟ್ಟದಲ್ಲಿ ಮಾಡುವುದಕ್ಕೆ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ರು. ಯಾಕಂದರೆ ಇದಕ್ಕೆ ಪ್ರಬಲವಾದಂಥ ವಿರೋಧ ಬರ್ತಿಲ್ಲ ಅನ್ನೋದು ಪ್ರಧಾನವಾದದ್ದು. 1991ರಿಂದ ಪ್ರಾರಂಭವಾದಂಥ ಹಾಗೂ WTO ಕೂಡ ನಾವು ಸಹಿ ಹಾಕಿ ಬಂದ ಮೇಲೆ ದಿಕ್ಕು ಮತ್ತು ಎಲ್ಲ ಸರ್ಕಾರಗಳು ಅದರಲ್ಲಿ ಭಾಗಿ WTOಗೆ ಸಹಿ ಹಾಕಿದಾಗ ಇದೇ BJPಯ ಸ್ವದೇಶಿ ಜಾಗರಣ ಮಂಚು ಇತ್ಯಾದಿಗಳೆಲ್ಲ ಭಾರತ ಹರಾಜಾಗ್ಬಿಡುತ್ತೆ ಅಂತ ಕೂಗಾಡಿದ್ರು. ಭಾರತವನ್ನು ಹಾಡು ಹಗಲೇ ಹರಾಜು ಹಾಕಿದ್ದಾರೆ. ಅಮೇರಿಕಾದ ಹಗಲುಗಳಿಗೆ ನಮ್ಮ ರಾತ್ರಿಯನ್ನು ಸಂಪೂರ್ಣವಾಗಿ ಒತ್ತೆ ಇಟ್ಟಿದ್ರು. ರಾತ್ರಿ ಕಾಲ್ ಬರುತ್ತೆ. ಮೇಕ್ ಅಮೇರಿಕಾ ಗ್ರೇಟ್ ಅಗೇನ್ ಅನ್ನೋದನ್ನು ಭಾರತದ ಪ್ರಧಾನಮಂತ್ರಿ ತನಗೆ ಕೊಟ್ಟ ಕರೆ ಅಂತ ಭಾವಿಸಿದಾರ ಅನ್ನುವ ಪ್ರಶ್ನೆ ಬರುತ್ತೆ. ಭಾರತವನ್ನು ಅಕ್ಷರಶಃ ಅಮೇರಿಕಾಗೆ ಮಾರಿಕೊಳ್ಳಲಾಗಿದೆ. ಭಾರತ ಅಂದರೆ ಯಾರು? ಭೂಪಟ ಅಲ್ಲ. ಭಾರತದಲ್ಲಿ ನಮ್ಮ ಹಳ್ಳಿಗಾಡಿನಲ್ಲಿರುವ ಸಣ್ಣ ಪುಟ್ಟ ರೈತಾಪಿಗಳು, ಕಾಫಿ ಬೆಳೆಯುವ, ಜೋಳ ಬೆಳೆಯುವ, ಗೋಧಿ ಬೆಳೆಯುವ, ಅಕ್ಕಿ ಬೆಳೆಯುವ, ಬಸುಮತಿ ಅಕ್ಕಿ ಬೆಳೆಯುವ, ಹತ್ತಿ ಬೆಳೆಯುವ, ರಬ್ಬರ್ ಬೆಳೆಯುವ 80-90 ಕೋಟಿ ರೈತಾಪಿಗಳ ಬದುಕು ಇವತ್ತು ಅತಂತ್ರದಲ್ಲಿದೆ. ಯಾಕಂದರೆ ಅವರ ಮಾರುಕಟ್ಟೆಗೆ ಪ್ರತಿಯಾಗಿ 0 ಶುಲ್ಕವನ್ನು ವಿಧಿಸಿ ಚೀಪಾಗಿರುವ ಅಗ್ಗದಲ್ಲಿರುವ ಅಮೇರಿಕಾದ ಸರಕುಗಳು ಬಂದು ಇಡೀ ಮಾರುಕಟ್ಟೆಯಲ್ಲಿ ಡಂಪ್ ಆಗ್ತವೆ. ಭಾರತ ಅಮೇರಿಕಾದ ತಿಪ್ಪೆಗುಂಡಿಯಾಗುತ್ತೆ. ಈಗ ಇದು ನಿಜವಾದ ದೇಶಭಕ್ತರಿಗೆ ಸವಾಲು. ನಾವು ಮೋದಿ ಭಕ್ತರ, ದೇಶಭಕ್ತರ? ದೇಶ ಅಂದರೆ ಈ ದೇಶದ ರೈತಾಪಿ ಅನ್ನೋದಾದರೆ, ದೇಶದ ಸ್ವಾತಂತ್ರ್ಯ ಅನ್ನೋದಾದರೆ, ದೇಶದ ಆರ್ಥಿಕ ಸ್ವಾತಂತ್ರ್ಯ ಅನ್ನೋದಾದರೆ, ನಾವು ಈ ಇಂಡೋ US ಡೀಲ್, ಅದೇ ರೀತಿ ಇಂಡೋ ಯುರೋಪ್ ಡೀಲು ಕೂಡ ಅದೇ ರೀತಿ ಇದೆ, ಅಥವಾ RCEP, ಈ ಎಲ್ಲ ಒಪ್ಪಂದಗಳು ಕೂಡ ಭಾರತದ ಸಂವಿಧಾನಕ್ಕೆ ವಿರುದ್ಧ. ಈ ಎಲ್ಲ ಒಪ್ಪಂದಗಳು
ಸಂವಿಧಾನ ಬಾಹಿರವಾಗಿ ಅಂತಾರಾಷ್ಟ್ರೀಯ ಸಂಸ್ಥೆಗಳು ನಮ್ಮನ್ನು ಮತ್ತೆ ವಸಾಹತು ಮಾಡುವುದಕ್ಕೆ, ಒಂದು ಕಾಲೋನಿ ಮಾಡುವುದಕ್ಕೆ ಹೊರಟಿದ್ದಾವೆ. ಅವರು ತಮ್ಮ ತಮ್ಮ ದೇಶಗಳನ್ನು ಮೇಕ್ ಅಮೇರಿಕಾ ಗ್ರೇಟ್ಗೆ ಏನು ಮಾಡ್ತಿದ್ದಾರೆ? ನರೇಂದ್ರ ಮೋದಿಯವರು ಮೇಕ್ ಇಂಡಿಯಾ ಕಲೋನಿ ಅಗೈನ್, ಮಾಗಾಗೆ ಇವರು ಮೈಕಾ ಮೂಲಕ MICA ಮೇಕ್ ಇಂಡಿಯಾ ಕಲೋನಿ ಅಗೈನ್ ಮೂಲಕ ಭಾರತವನ್ನು ಗುಲಾಮಿತನಕ್ಕೆ ಇಡ್ತಿದ್ದಾರೆ. ನಾವು ಸ್ವತಂತ್ರ ಭಾರತೀಯರು, ವಿ ದ ಪೀಪಲ್ ಆಫ್ ಇಂಡಿಯಾ, ನಾವು ಈ ದೇಶದ ಜನ ಇದರ ವಿರುದ್ಧ ಸಡ್ಡು ಹೊಡೆದು ನಿಲ್ಲಲೇಬೇಕು. ಭಾರತವನ್ನು ಒಂದು ಸ್ವತಂತ್ರ ಸ್ವಾಭಿಮಾನಿ ದೇಶವಾಗಿ ನಾವೆಲ್ಲರೂ ಕಟ್ಟಲೇಬೇಕು. ಈ ರಾಜಕಾರಣಿಗಳು ರಾಷ್ಟ್ರೀಯವಾದದ ಹೆಸರಲ್ಲಿ ದ್ವೇಷವನ್ನು ಬಿತ್ತುತ್ತಾ, ಹಿಂದೂ ಮುಸ್ಲಿಂ ಮಾಡ್ತಾ, SIR ಮಾಡ್ತಾ, NRC ಮಾಡ್ತಾ, ಸದಾ ನಮ್ಮ ಬದುಕನ್ನು ಅತಂತ್ರದಲ್ಲಿಟ್ಟು ಇಡೀ ಭಾರತವನ್ನು ಹರಾಜಾಗ್ತಾ ಇದ್ದಾರೆ. ಈ ಭಾರತವನ್ನು ಉಳಿಸಿಕೊಳ್ಳುವ ಜವಾಬ್ದಾರಿ ಈ ಒಪ್ಪಂದದ ಮೂಲಕವೂ ನಮ್ಮದೇ ಆಗಿದೆ. ಮತ್ತು ಈ BJP ಸರ್ಕಾರ ಅತ್ಯಂತ ದೇಶದ್ರೋಹಿ ಸರ್ಕಾರ, ದಲ್ಲಾಳಿ ಸರ್ಕಾರ ಅನ್ನೋದು ಸಾಬೀತಾಗಿದೆ. ನಿಜವಾದ ದೇಶಭಕ್ತರು ಇದರ ವಿರುದ್ಧ ಬಂಡಾಯ ಹೇಳಬೇಕು ಅಂತೇಳಿ ನನ್ನ ಅಭಿಪ್ರಾಯವನ್ನು ತಮಗೆ ತಿಳಿಸ್ತಾ ಈ ಚರ್ಚೆಯನ್ನು ನಿಲ್ಲಿಸ್ತಿದ್ದೀನಿ. ನಮಸ್ಕಾರ.